ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ. ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದಶಾಕೃತೇಃ. ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯಸೃಜತಿ. ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾದನು ವಿಜಯತೆ ಮಧ್ರುದಿ ಸದಾ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ವದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮದುಕ್. ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯ ತನಕ ಒಟ್ಟು 23 ಶ್ಲೋಕ ಆಗಿತ್ತು ಮತ್ತು 219 ನಾಮಗಳ ಚಿಂತನೆಯಾಗಿತ್ತು. ಇಂದಿನಿಂದ 24ನೇ ಶ್ಲೋಕ ಪ್ರಾರಂಭ ಆಗುತ್ತೆ. ಅಗ್ರಣೀರ್ ಗ್ರಾಮಣೀ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣಃ. ಸಹಸ್ರಮೂರ್ಧಾ ವಿಶ್ವಾತ್ಮ ಸಹಸ್ರಾಕ್ಷಃ ಸಹಸ್ರಪಾತ್. ಮೊದಲನೇ ನಾಮ ಅಗ್ರಣೀಹಿ ಎಂಬುದಾಗಿ. ಅಗ್ರ ಅಂದರೆ ನಮಗೆಲ್ಲ ಗೊತ್ತಿದೆ, ಮೇಲೆ, ಎತ್ತರ, ತುದಿ ಅಂತ. ಪರಮಾತ್ಮ ಎಲ್ಲರಿಗಿಂತಲೂ ಎತ್ತರದಲ್ಲಿ ಇರುವಂಥವನು, ಸರ್ವೋತ್ತಮನಾದಂಥವನು. ಹಾಗಾಗಿ ಪರಮಾತ್ಮ ಅಗ್ರಣೀಹಿ ಎಂಬುದಾಗಿ ಕರೆಸ್ಕೊಳ್ತಾರೆ. ವಿಶೇಷವಾಗಿ ಜಗನ್ನಾಥದಾಸರು ಕೂಡ ಭಕ್ತಾಪರಾಧ ಸಹಿಷ್ಣು ಅಂತ ಸಂಧಿ, ಒಂದು 24ನೇ ಸಂಧಿ ಹರಿಕಥಾಂಸಾರದಲ್ಲಿ, ಅದರಲ್ಲೂ ಹೇಳ್ತಾರೆ ಗ್ರಾಮಪನಳು ಅಗ್ರಣಿಯು ಎನಿಸುವ ಅಂತ ಪರಮಾತ್ಮನನ್ನು ಅಗ್ರಣಿ ಎಂಬುದಾಗಿ ದಾಸರು ಕೂಡ ಕೊಂಡಾಡ್ತಾರೆ ಹರಿಕಥಾಂಸಾರದಲ್ಲಿ. ಹೀಗೆ ಪರಮಾತ್ಮ ಅಗ್ರಣಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಹಾಗೆ ಅಗ್ರ ಅಂದರೆ ಮೇಲ್ಗಡೆ, ಇದು ಅರ್ಥಾತ್ ಜೀವರಿಗೆ ಎತ್ತರದ ಲೋಕವನ್ನು, ಮೋಕ್ಷವನ್ನು ಪರಮಾತ್ಮ ನಯತಿ ಕರೆದುಕೊಂಡು ಹೋಗ್ತಾನೆ. ಹೀಗಾಗಿ ಅವನು ಅಗ್ರಣೀಹಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ರೀತಿಯಾಗಿ ಅಗ್ರಣೀಹಿ ಅಂದರೆ, ಅಗ್ರ ಅಂದರೆ ಮುಂದೆ ಅಂತ, ಒಂದು ಎತ್ತರ, ತುದಿ, ಇನ್ನೊಂದು ಮುಂದೆ ಅಂತ. ಪರಮಾತ್ಮ ಭಕ್ತರನ್ನು ಮುಂದೆ ನಡೆಸ್ತಾನೆ ಅಂತೆ. ಮುಂದೆ ಅಂತಂದರೆ ಪರಮಾತ್ಮ ತನಗಿಂತ ಮುಂಚೆ ಅವರನ್ನು ನಡೆಸ್ತಾನೆ ಅಂತ ಹೇಳ್ತಾರೆ. ದಾಸರ ಪದ್ಯ ಕೇಳ್ತೇವೆ, ಭಕ್ತ ಜನ ಮುಂದೆ ನೀನವರ ಹಿಂದೆ ಅಂತ. ಅಂದರೆ ಪರಮಾತ್ಮ ಅಷ್ಟು ಪ್ರಾಮುಖ್ಯತೆಯನ್ನು ಭಕ್ತರಿಗೆ ಕೊಡ್ತಾನೆ ಅಂತ. ಅದೇ ರೀತಿಯಾಗಿ ಅನೇಕ ಅವತಾರಗಳಲ್ಲಿ, ರಾಮಾವತಾರ, ಕೃಷ್ಣಾವತಾರಗಳಲ್ಲಿ ಎಲ್ಲ ಪರಮಾತ್ಮ ತಾನು ಅವತಾರ ಮಾಡೋದಕ್ಕಿಂತ ಮುಂಚೆಯೇ ಅನೇಕ ಜನ ದೇವತೆಗಳನ್ನು ಅವತಾರ ಮಾಡಲಿಕ್ಕೆ ಅಂತ ಕಳಿಸಿದ್ದ. ಬಲರಾಮ ಆಗಬಹುದು, ಮುಂತಾದಂಥ ಅನೇಕ ಜನ ಆಗಬಹುದು. ಅವರೆಲ್ಲರೂ ಕೂಡ ದೊಡ್ಡ ದೊಡ್ಡ ದೇವತೆಗಳು. ಅವರು ಅವತಾರ ಮಾಡಿದ್ದು ಪರಮಾತ್ಮನಿಗಿಂತ ಮುಂಚೆ ಮಾಡಿದರು. ಹೀಗೆ ಪರಮಾತ್ಮ ತನ್ನ ಸೇವೆಯನ್ನು ಮಾಡಲಿಕ್ಕೋಸ್ಕರ ತನ್ನ ಭಕ್ತರನ್ನು ತನಗಿಂತ ಮುಂಚೆ ಅವತಾರ ಮಾಡಿಸ್ತಾನೆ. ಹೀಗೆ ಅಗ್ರಣೀಹಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಹಾಗೆ ಪ್ರಧಾನವಾಗಿ ಈಶಾವಾಸ್ಯೋಪನಿಷತ್ತಿನಲ್ಲಿ ಬರುವಂತಹ ಕೊನೆಯ ಮಂತ್ರ, 20ನೇ ಮಂತ್ರ, ಪರಮಾತ್ಮನನ್ನು ಅಲ್ಲಿ ಅಗ್ನಿ ಎಂಬುದಾಗಿ ಕರೀತಾರೆ. ಅಗ್ನಿ ಅಂತ ಯಾಕೆ ಕರೀತಾರೆ ಅಂದರೆ, ಅಗ್ನಿ ರಂಗಪ್ರಣೇತೃತ್ವಾದಂಥ ಎಲ್ಲರನ್ನೂ ಕೂಡ ಮುಂದೆ ನಡೆಸುವಂಥವನು ಎಂಬುದಾಗಿ ಅಲ್ಲಿ ಆಚಾರ್ಯರು ಭಾಷೆ ಬರೀತಾರೆ. ಹೀಗೆ ಪರಮಾತ್ಮ ಎಲ್ಲರನ್ನೂ ಕೂಡ ಮುಂದೆ ನಡೆಸುವಂಥವನು. ಕೈ ಹಿಡಿದು ತಾಯಿ ಹೇಗೆ ಮಗುವನ್ನು ಕರೆದುಕೊಂಡು ಹೋಗುವಂತೆ ಉತ್ತಮವಾದಂತಹ ದಾರಿಯಲ್ಲಿ ಸಜ್ಜನರನ್ನು, ಭಕ್ತರನ್ನು ಕರೆದುಕೊಂಡು ಹೋಗುವಂಥವನು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಗ್ರಾಮಣೀಹಿ ಅಂತ. ಗ್ರಾಮ ಅಂದರೆ ಇವತ್ತು ನಮಗೆ ಕನ್ನಡದಲ್ಲಿ ಹಳ್ಳಿ ಅಂತ ಅರ್ಥ. ಆದರೆ ವಾಸ್ತವಿಕವಾಗಿ ಗ್ರಾಮ ಶಬ್ದಕ್ಕೆ ಸಂಸ್ಕೃತದಲ್ಲಿ ಗುಂಪು ಅಂತ ಅರ್ಥ, ಸಮೂಹ. ವಾಸ್ತವಿಕ ಹಿಂದೆಲ್ಲ ನಗರಗಳಿಗಿಂತ ಗ್ರಾಮಗಳೇ ಜಾಸ್ತಿ ಇರ್ತಾ ಇದ್ದು. ಆದರೆ ಇವತ್ತು ಆ ಗ್ರಾಮಗಳು ಹಂತ ಹಂತ ಕಡಿಮೆ ಆಗ್ತಾ ನಗರಗಳ ಅಭಿವೃದ್ಧಿ ಜಾಸ್ತಿ ಆಗ್ತಾ ಇದೆ. ಪರಮಾತ್ಮ ಗ್ರಾಮಣೀಹಿ
ಗುಂಪಿಗೆ ಸಮೂಹಗಳಿಗೆ ನಿಯಾಮಕರಾದಂಥವನು ಅಂತ. ಯಾರ ಸಮೂಹ? ಪರಮಾತ್ಮ ದೇವತೆಗಳ ಸಮೂಹಕ್ಕೂ ನಿಯಾಮಕ, ಮನುಷ್ಯರ ಸಮೂಹಕ್ಕೂ ನಿಯಾಮಕ, ಪ್ರಾಣಿಗಳ ಸಮೂಹಕ್ಕೂ ನಿಯಾಮಕ, ದೈತ್ಯರ ಸಮೂಹಕ್ಕೂ ನಿಯಾಮಕ. ಒಟ್ಟಿನಲ್ಲಿ ಎಲ್ಲ ಜೀವರ ಸಮೂಹಕ್ಕೆ, ಸ್ವಭಾವಕ್ಕೆ, ಅವರ ಜ್ಞಾನಕ್ಕೆ, ಬಲಕ್ಕೆ ಎಲ್ಲದಕ್ಕೂ ಕೂಡ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮನನ್ನು ಗ್ರಾಮಣೀಹಿ ಎಂಬುದಾಗಿ ಕರೀತಾರೆ. ಇನ್ನು ಐತರೇಯ ಸಂಹಿತೆಯಲ್ಲಿ ಬರುವಂತೆ ಗ್ರಾಮಾಖ್ಯಾ ಬಹುಲತ್ವಾತ್ತು ದೈತ್ಯೇವ ಪ್ರಕೀರ್ತಿತಾ ಎಂಬುದಾಗಿ. ಗ್ರಾಮ ಗ್ರಾಮ ಅಂತ ಕೇಳಿದ್ವಿ. ಗ್ರಾಮ ಶಬ್ದಕ್ಕೆ ಪ್ರಧಾನವಾಗಿ ದೈತ್ಯರನ್ನು ಹೇಳುತ್ತೆ ಅಂತ ಉಪನಿಷತ್ತು ಹೇಳುತ್ತೆ, ಐತರೇಯ ಉಪನಿಷತ್ತು. ಯಾಕೆ ಅಂತಂದರೆ ದೇವತೆಗಳಿಗಿಂತ ದೈತ್ಯರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳುತ್ತೆ ಉಪನಿಷತ್ತು. ಗ್ರಾಮಾಖ್ಯ ಬಹುಲತ್ವಾತ್, ಬಹಳ ಅವರ ಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ಅವರನ್ನು ಗ್ರಾಮ ಅಂತ ಉಪನಿಷತ್ತು ಕರೆದಿದೆ. ಹಾಗಾಗಿ ಗ್ರಾಮಣಿಹಿ ಅಂತಂದರೆ ದೈತ್ಯರನ್ನು ಕರೆದುಕೊಂಡು ಹೋಗುವಂಥವನು ಅಂತ. ಎಲ್ಲಿ ಕರೆದುಕೊಂಡು ಹೋಗ್ತಾನೆ? ಉತ್ತಮರಾದಂತಹ ಜೀವರನ್ನು ಉತ್ತಮ ಲೋಕಕ್ಕೆ, ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಧಮ ಜೀವರನ್ನು ಎಲ್ಲಿ ಕರೆದುಕೊಂಡು ಹೋಗ್ತಾನೆ? ಅನಂತವಸ್ತಿಗೆ ಪರಮಾತ್ಮ ಕರೆದುಕೊಂಡು ಹೋಗ್ತಾನೆ. ಹಾಗಾಗಿ ಪರಮಾತ್ಮ ಗ್ರಾಮಣೀಹಿ ಎಂಬುದಾಗಿ ಕರೆಸ್ಕೊಳ್ತಾನೆ. ಈ ರೀತಿಯಾಗಿ ಪರಮಾತ್ಮ ಗ್ರಾಮಣೀಹಿ. ಮುಂದೆ ಶ್ರೀಮಾನ್ ಅಂತ. ಶ್ರೀಮಾನ್ ಶಬ್ದ ಹಿಂದೆ ಒಂದು ಸಲ ಬಂದಿತ್ತು. ಶ್ರೀ ಅಂದರೆ ಸಂಪತ್ತು, ಮಾನ್ ಅಂದರೆ ಇರುವಂಥವನು. ಪರಮಾತ್ಮ ಶ್ರೀಮಾನ್, ಕನ್ನಡದಲ್ಲಿ ಅದೇ ಶ್ರೀಮಂತ. ಬುದ್ಧಿ ಇರುವವನು ಸಂಸ್ಕೃತದಲ್ಲಿ ಬುದ್ಧಿಮಾನ್, ಕನ್ನಡದಲ್ಲಿ ಬುದ್ಧಿವಂತ, ಹೀಗೆ ಆಗುತ್ತೆ. ಹೀಗೆ ಪರಮಾತ್ಮ ವಿಶಿಷ್ಟವಾದಂಥ ಸಂಪತ್ತಿರುವಂಥವನು. ಅದು ಜ್ಞಾನ ಆಗಲಿ, ಮೋಕ್ಷ ಆಗಲಿ, ಅಥವಾ ಬಲ ಆಗಲಿ, ಎಲ್ಲ ರೀತಿಯಾದಂತಹ ಸಂಪತ್ತು ಕೂಡ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿ ಇದೆ. ಹೀಗಾಗಿ ಅವನು ಶ್ರೀಮಾನ್ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದಾದ ಮೇಲೆ ನ್ಯಾಯ ಅಂತ. ನ್ಯಾಯ ಶಬ್ದಕ್ಕೆ ಅರ್ಥ ಜೀವರನ್ನು ಅವರವರ ಕರ್ಮಗಳಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಕರೆದುಕೊಂಡು ಹೋಗುವನು ಅಂತ. ಅರ್ಥಾತ್ ಯಾವುದೇ ಒಬ್ಬ ವ್ಯಕ್ತಿ ಅವನು ಪಾಪ ಮಾಡಲಿ, ಅವನಿಗೆ ಪಾಪಕ್ಕೆ ತಕ್ಕಷ್ಟೇ ಫಲ, ಪುಣ್ಯ ಮಾಡಲಿ ಅದಕ್ಕೆ ತಕ್ಕಷ್ಟೇ ಫಲ, ಯಾವುದರಲ್ಲೂ ಕೂಡ ಅನ್ಯಾಯ ಅನ್ನೋದಿಲ್ಲ ಅಂತ. ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತೇವೆ, ಒಬ್ಬ ವ್ಯಕ್ತಿ ಭಾರೀ ಶ್ರೀಮಂತ ಇರ್ತಾನೆ, ಇನ್ನೊಬ್ಬ ವ್ಯಕ್ತಿ ತುಂಬ ಬಡವ ಇರ್ತಾನೆ. ಒಬ್ಬನಿಗೆ ಭಾರೀ ಜ್ಞಾನ 99% ಬರ್ತಾ ಇರುತ್ತೆ, ಇನ್ನೊಬ್ಬನಿಗೆ 10% ಕೂಡ ಬರೋದಿಲ್ಲ. ಹೀಗೆ ಅನೇಕ ರೀತಿಯಾದಂಥ ಏರುಪೇರುಗಳು, ವ್ಯತ್ಯಾಸಗಳು ತುಂಬ ಕಾಣಿಸ್ತವೆ. ಹಾಗಾದರೆ ನಾವು ಏನು ಅಂದ್ಕೊಳ್ತೇವೆ? ತೇನ ವಿನಾ ತೃಣಮಪಿ ನ ಚಲತಿ. ಪರಮಾತ್ಮ ಏನು ನಡೀಬೇಕಂದ್ರೂ ಕೂಡ ಪರಮಾತ್ಮನ ಅನುಗ್ರಹ ಬೇಕು ಅಂತ. ಹಾಗಾದರೆ ಆ ವ್ಯಕ್ತಿ ಪಾಸ್ ಆಗಿದ್ದು ಯಾರ ಅನುಗ್ರಹದಿಂದ? ಪರಮಾತ್ಮ ಅನುಗ್ರಹದಿಂದ. ಈ ವ್ಯಕ್ತಿ ಫೇಲ್ ಆಗಿದ್ದು ಯಾಕೆ? ಪರಮಾತ್ಮನಿಂದಾಗಿಯೇ. ಹಾಗಾಗಿ ಪರಮಾತ್ಮ ವ್ಯತ್ಯಾಸ ಮಾಡ್ತಾರೆ, ಪಾರ್ಶಿಯಾಲಿಟಿ ಮಾಡ್ತಾನೆ ಅಂತ ಆಧುನಿಕರು ಆಕ್ಷೇಪ ಮಾಡ್ತಾರೆ. ಆದರೆ ಮಧ್ವಾಚಾರ್ಯರು ಉತ್ತರ ಕೊಡ್ತಾರೆ, ಪರಮಾತ್ಮ ಯಾರಿಗೂ ಕೂಡ ಅವರವರ ಯೋಗ್ಯತೆಯನ್ನು ಮೀರಿದಂಥ ಫಲವನ್ನು ಕೊಡೋದಿಲ್ಲ ಅಂತ. ಹಾಗಾಗಿ ಅವರ ಯೋಗ್ಯತೆ, ಮೂಲ ಸ್ವಭಾವದಲ್ಲಿ ಅವರ ಯೋಗ್ಯತೆ ಏನಿರುತ್ತೋ ಅದಕ್ಕೆ ಅನುಗುಣವಾಗಿ ಅವರಿಗೆ ಒಳ್ಳೆಯ ಫಲವನ್ನು ಕೆಟ್ಟ ಫಲವನ್ನು ನ್ಯಾಯಯುತವಾಗಿ ಪರಮಾತ್ಮ ಕೊಡ್ತಾನೆ ಹೊರತು ಯಾರಿಗೂ ಪರಮಾತ್ಮ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನು ನ್ಯಾಯ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನು ನೀ ಪ್ಲಸ್ ಅಯಃ ನ್ಯಾಯ ಅಂತ. ಅಯ ಅಂತಂದರೆ ಸಂಚಾರ ಮಾಡುವುದು, ತಿಳಿಯುವುದು ಅಂತ ಅರ್ಥ. ನ್ಯಾಯ ಅಂತಂದರೆ ಎಲ್ಲ ಕಡೆ ಚೆನ್ನಾಗಿ ಸಂಚಾರ ಮಾಡುವಂಥವನು. ಪರಮಾತ್ಮ ಸಂಚಾರ ಮಾಡದೇ ಇರುವಂತಹ ಸ್ಥಳವೇ ಇಲ್ಲ. ಇಡೀ ಜಗತ್ತೇ ಈಶಾವಾಸ್ಯವಿದಂ ಸರ್ವಂ ಅಂತ, ಇಡೀ ಜಗತ್ತೇ ಪರಮಾತ್ಮನ ಮನೆ. ಹಾಗಾಗಿ ಅವನು ನ್ಯಾಯ ಅಂತ ಕರೆಸ್ಕೊಳ್ತಾನೆ. ಹಾಗೆ ಎಲ್ಲವನ್ನು ತಿಳಿದಿದ್ದಾನೆ, ಸರ್ವಜ್ಞ, ನ್ಯಾಯ ಅಂತ. ಆಮೇಲೆ ನೇತ. ಕನ್ನಡದಲ್ಲಿ ನಾವು ಕೇಳ್ತೇವೆ ನೇತಾರ ಅಂತ. ಈ ಗುಂಪಿಗೆ ಒಬ್ಬ ನೇತಾರ ಬೇಕು ಅಂತೆಲ್ಲ ಕೇಳ್ತೇವೆ. ಹಾಗೆ ನೇತ ಅಂದರೆ ಮುಂದೆ ನಿಂತು ಅದೆಲ್ಲವನ್ನು ಕೂಡ ನಡೆಸುವಂಥವನು ಅಂತ. ಹಾಗಾಗಿ ಪರಮಾತ್ಮ ಇಡೀ ಜಗತ್ತನ್ನೇ ಮುಂದೆ ನಡೆಸ್ತಾನೆ. ಹಾಗಾಗಿ ಅವನು ನೇತ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನು ಭಾಗವತ ತಾತ್ಪರ್ಯದಲ್ಲೂ ಕೂಡ ಆಚಾರ್ಯ ಒಂದು ಕಡೆ ಹೇಳ್ತಾರೆ, ಜಗನ್ನೇತೃತ್ವತಃ ಸತ್ಯನೇತ ವಿಷ್ಣು ಪ್ರಕೀರ್ತಿತಃ ಎಂಬುದಾಗಿ ಪರಮಾತ್ಮನಲ್ಲಿ ಆಚಾರ್ಯರು ಸತ್ಯನೇತ ಅಂತ ಕೊಂಡಾಡ್ತಾರೆ. ಸತ್ಯವಾದಂತಹ ಈ ಜಗತ್ತಿನ ಪ್ರಧಾನ ನೇತಾರ, ಮುಂದೆ ಹಿಡಿದುಕೊಂಡು ಕರೆದುಕೊಂಡು ಹೋಗುವಂಥವನು ಪರಮಾತ್ಮ ಅಂತ ಅವನನ್ನು
ನೇತ ಎಂಬುದಾಗಿ ಕರೀತಾರೆ. ಹಾಗೆ ಭಗವದ್ಗೀತೆಯಲ್ಲೂ ಕೂಡ ಚೇತೋ ನೇತಾತು ಚೇತನ ಅಂತ ಅಲ್ಲಿ ಕೂಡ ಆಚಾರ್ಯರು ಹೇಳ್ತಾರೆ. ಎಲ್ಲ ಚೇತನರಿಗೆ ನೇತಾರನಾದಂಥವನು ಪರಮಾತ್ಮ ಅಂತ ಅವನನ್ನು ನೇತ ಎಂಬುದಾಗಿ ಕರೀತಾರೆ. ಹಾಗೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಪರಮಾತ್ಮ ಏನಾಗಿದ್ದ, ಇಡೀ ಪಾಂಡವರ ಸೈನ್ಯದ ನೇತಾರನಾಗಿದ್ದ. ಪಾಂಡವರ ಸೈನ್ಯವನ್ನು ಮುಂದೆ ನಿಂತು ನಡೆಸ್ತಾ ಇದ್ದ. ಅವನೇನು ಯುದ್ಧ ಮಾಡಲಿಲ್ಲ, ಆಯುಧ ಹಿಡಿದಿಲ್ಲ. ಆದರೆ ಮಾಡಿದ್ದೇನೋ ಸಾರಥ್ಯ ಮಾಡಿದರೂ ಕೂಡ ಪಾಂಡವರೇನಾದರೂ ಗೆದ್ದರು. ಸಾಮಾನ್ಯವಾಗಿ ಯುದ್ಧ ಗೆಲ್ಲುವುದು ಸಾರಥಿಯಿಂದ ಅಲ್ಲ, ಆ ಪರಾಕ್ರಮಿಗಳಿಂದ, ಸೈನ್ಯ ಯುದ್ಧ ಮಾಡುವಂಥ ವ್ಯಕ್ತಿಗಳಿಂದ. ಆದರೆ ಮಹಾಭಾರತದ ಯುದ್ಧದಲ್ಲಿ ಏನಾಯಿತು, ಸಾರಥಿಯಿಂದಾಗಿ ಅಷ್ಟು ದೊಡ್ಡ ಸೈನ್ಯ ಎಂಥದ್ದು ಅಲ್ಲಿ ಹೇಳ್ತಾರೆ. ಪರೀಕ್ಷಿತ ಮಹಾರಾಜ ಭಾಗವತದಲ್ಲಿ ಒಂದು ಮಾತನ್ನು ಕೇಳ್ತಾನೆ ಶುಕಾಚಾರ್ಯರ ಹತ್ರ, ನನಗೆ ಕೃಷ್ಣನ ಕಥೆ ಹೇಳಿ ಅಂತ ಕೇಳ್ತಾನೆ. ಕೃಷ್ಣ ಎಂಥವನು ಅಂದರೆ ದೇವವ್ರತಾದೇಹಿ ತಿಮಿಂಗಿಲೈಹಿ ಅಂತ ನನ್ನ ಹಿರಿಯರನ್ನು ರಕ್ಷಣೆ ಮಾಡಿದಂಥವನು, ಪಾಂಡವರನ್ನು. ಎಲ್ಲಿ ರಕ್ಷಣೆ ಮಾಡಿದ? ಮಹಾಭಾರತ ಯುದ್ಧದಲ್ಲಿ. ಅಲ್ಲಿ ಯಾರಿದ್ದರು ಅಂದರೆ ಭೀಷ್ಮಾಚಾರ್ಯರು, ದ್ರೋಣ, ಅಶ್ವತ್ಥಾಮ, ಕೃಪ, ದುರ್ಯೋಧನ, ಕರ್ಣ ಮುಂತಾದಂತಹ ತಿಮಿಂಗಿಲಗಳು ಅಂತ ಹೇಳ್ತಾನೆ. ಯಾರು? ಪರೀಕ್ಷಿತ ಮಹಾರಾಜ. ಅಂದರೆ ಅಷ್ಟು ಮಹಾಪರಾಕ್ರಮಶಾಲಿಗಳು. ಅಂತಹ ಅವರೆಲ್ಲರನ್ನೂ ಕೂಡ ಕೃಷ್ಣನ ಅನುಗ್ರಹದಿಂದಾಗಿ ನಮ್ಮ ಹಿರಿಯರು ಗೆದ್ದರು ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಅದಕ್ಕೆಲ್ಲ ಪ್ರಧಾನ ಕಾರಣ ಆ ಯುದ್ಧದ ಸೈನ್ಯಕ್ಕೆ ನೇತಾರನಾದಂಥವನು ಯಾರು? ಶ್ರೀಕೃಷ್ಣ ಪರಮಾತ್ಮ ಅಂತ ಪರಮಾತ್ಮನ ನೇತ ಎಂಬುದಾಗಿ ಕರೀತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾಭಾರತದ ಸಂದರ್ಭದಲ್ಲಿ ಕರ್ಣ ಒಂದು ಮಾತು ಹೇಳ್ತಾನೆ. ಕರ್ಣ ಪರಮಾತ್ಮನನ್ನು ನೇತ ಅಂತ ಕರೀತಾನೆ. ಕರ್ಣನ ಹತ್ರ ಹೋಗಿ ಈ ಸಂಧಾನ ಎಲ್ಲ ಆಗುತ್ತೆ. ದುರ್ಯೋಧನ ಹತ್ರ ಹೋಗಿ ಸಂಧಾನಕ್ಕೆ ಅವನು ಒಪ್ಪೋದಿಲ್ಲ. ಮುಂದೆ ಕರ್ಣನ ಹತ್ರ ಹೋಗ್ತಾನೆ ಕೃಷ್ಣ. ಕರ್ಣನಿಗೆ ಅವನ ಜನ್ಮದ ರಹಸ್ಯ ಹೇಳ್ತಾನೆ. ನೋಡು, ನೀನು ಬೇರೆ ಯಾರೋ ಅಲ್ಲ, ಸಾಕ್ಷಾತ್ ಕುಂತಿಯ ಮಗ. ಅವಳೇನೋ ಕುಮಾರಿಯಾಗಿದ್ದಾಗ ಅಚಾನಕ್ಕಾಗಿ ನೀನು ಹುಟ್ಟಿಬಿಟ್ಟೆ, ಹಾಗಾಗಿ ನಿನ್ನನ್ನು ತೇಲಿ ಬಿಟ್ಟುಬಿಟ್ಲು. ನೀನು ನಿಜವಾಗಿಯೂ ಕೂಡ ಯಾರ ಅಣ್ಣ? ಭೀಮಸೇನನ ಅಣ್ಣ, ಧರ್ಮರಾಜನ ಅಣ್ಣ, ಅರ್ಜುನನ ಅಣ್ಣ, ನೀನೇ ಹಿರಿಯ ಪಾಂಡವ ಎಂಬುದಾಗಿ ಅವರನ್ನೆಲ್ಲ ಹೇಳ್ತಾನೆ. ಹಾಗಾಗಿ ನೀನು ಯುದ್ಧ ಮಾಡೋದು, ಅವ್ರ ಜೊತೆ ಯುದ್ಧ ಮಾಡೋದು, ನಮ್ಮ ಜೊತೆ ಬಂದ್ಬಿಡು ಅಂತ ಏನೋ ಕರೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ಅವನ ಮನಸ್ಸು ಸ್ವಲ್ಪ ಕರಗುತ್ತೆ, ಕರ್ಣನ ಮನಸ್ಸು. ಆವಾಗ ಅವನೊಂದು ಧರ್ಮರಾಜಗಳಿಂದ ಆಶೀರ್ವಾದ ಮಾಡ್ತಾನೆ, ಹಾರೈಕೆಯ ಮಾತನ್ನು ಹೇಳ್ತಾನೆ. ಸಯೇವ ರಾಜ ಧರ್ಮಾತ್ಮ ಶಾಶ್ವತೋಸ್ತು ಯುಧಿಷ್ಠಿರ ನೇತಾ ಯಸ್ಯ ಋಷಿಕೇಶ ಯೋದ್ಧ ಯಸ್ಯ ಧನಂಜಯ ಅಂತ. ಸರಿ, ನಾನು ದುರ್ಯೋಧನಿಗೆ ಮಾತು ಕೊಟ್ಟಾಗ್ಬಿಟ್ಟಿದೆ, ನಿನ್ನ ಪರವಾಗಿ ಯುದ್ಧ ಮಾಡ್ತೇನೆ ಅಂತ. ಹಾಗೆ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಹಾರೈಕೆ ಮಾಡ್ತೇನೆ, ವೆಲ್ ವಿಶ್ ಮಾಡ್ತೇನೆ. ಏನಂತ? ರಾಜ ಯಾರಾಗಬೇಕು? ಯುಧಿಷ್ಠಿರನೇ ರಾಜನಾಗಲಿ, ಯುಧಿಷ್ಠಿರನೇ ಯುದ್ಧವನ್ನು ಗೆಲ್ಲಲಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಯುಧಿಷ್ಠಿರ ಎಂಥವನು ಅಂದರೆ ಅವನ ಹತ್ತಿರ ಇಡೀ ಜಗತ್ತಿನಲ್ಲಿಯೇ ಪರಾಕ್ರಮಶಾಲಿಯಾದಂತಹ ಬಿಲ್ಗಾರ ಅರ್ಜುನ ಇದ್ದಾನೆ, ಮತ್ತು ನಿನ್ನಂತಹ ನೇತಾರ ಇದ್ದಾನೆ, ಕೃಷ್ಣನಂತಹ ನೇತಾರ ಇದ್ದಾನೆ, ಅರ್ಜುನನಂತಹ ಬಿಲ್ಗಾರ ಇದ್ದಾನೆ. ಹಾಗಾಗಿ ಯುಧಿಷ್ಠಿರ ಗೆಲ್ಲೋದು ನಿಶ್ಚಿತ ಅಂತ ಆಶೀರ್ವಾದ ಮಾಡ್ತಾನೆ ತನಗಿಂತ ಕಿರಿಯನಾದಂತಹ ಧರ್ಮರಾಜನಿಗೆ. ಅಲ್ಲಿ ಅವನು ಹೇಳುವಂತಹ ಮಾತು ನೇತಾ ಯಸ್ಯ ಋಷಿಕೇಶ ಅಂತ. ಋಷಿಕೇಶನಾದಂತಹ ಶ್ರೀಕೃಷ್ಣನೇ ಯಾರಿಗೆ ಪ್ರಧಾನ ನೇತಾರನಾಗಿದ್ದಾನೋ ಅಂತಹ ಯುಧಿಷ್ಠಿರ ಗೆಲ್ಲಲಿ ಅಂತ ಪ್ರಾರಂಭದಲ್ಲಿ ಹೇಳ್ತಾನೆ. ಹೀಗೆ ಪರಮಾತ್ಮ ನೇತ ಅಂತ ಕರೆಸ್ಕೊಳ್ತಾನೆ. ಮುಂದೆ ಸಮೀರಣ ಎಂಬುದಾಗಿ. ಸಮೀರಣ ಶಬ್ದಕ್ಕೆ ಅರ್ಥ ಸಮೀರ ಅಂತ ನಾವು ವಾಯುದೇವರನ್ನು ಕರಿತೀವಿ. ಯಾಕೆ ಅಂತಂದರೆ ಈರ ಅಂತಂದರೆ ಈರಗತವು ಅಂತ ಧಾತು. ಸಂ ಈರ ಅಂತ ಎರಡು ಪದಗಳಿದ್ದಾವೆ. ಈರ ಅಂದರೆ ನಮಗೆ ಒಳಗಡೆಯಿಂದ ಪ್ರೇರಣೆ ಕೊಡುವಂಥದ್ದು ಅಂತ. ಎಲ್ಲ ಜೀವರ ಒಳಗಡೆ ಇದ್ದುಕೊಂಡು ಪ್ರೇರಣೆ ಮಾಡುವಂಥದ್ದು ಯಾರು? ಈರ ಅರ್ಥಾತ್ ಸಮೀರ, ಮುಖ್ಯ ಪ್ರಾಣ ದೇವರು. ಆ ಸಮೀರನನ್ನು ನಯತಿ, ಅವರಿಗೆ ಪ್ರೇರಣೆ ಕೊಡುವುದು ಯಾರು? ಈ ಪರಮಾತ್ಮ ಅಂತ ಪರಮಾತ್ಮನನ್ನು ಸಮೀರಣ ಎಂಬುದಾಗಿ ಕರೀತಾರೆ. ಎಲ್ಲ ಜೀವರನ್ನು ಕೂಡ ಚೆನ್ನಾಗಿ ಪ್ರೇರಣೆ ಮಾಡುವಂಥವನು ಎಂಬುದಾಗಿ ಅವನಿಗೆ ಸಮೀರಣ ಎಂಬುದಾಗಿ ಹೆಸರು. ಮುಂದೆ ಸಹಸ್ರ ಮೂರ್ಧ ಅಂತ. ಮೂರ್ಧ ಅಂತಂದರೆ ತಲೆ. ಸಹಸ್ರ ಮೂರ್ಧ ಅಂದರೆ 1000 ತಲೆ. ನಾವು ಪುರುಷ ಸೂಕ್ತದಲ್ಲಿ ಕೇಳುವಂತೆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತ
ಇಲ್ಲಿ ಸಾವಿರ ಅಂದರೆ ಬರೀ ಸಾವಿರ ಅಂತ ಅರ್ಥ ಅಲ್ಲ, ಅನಂತ ಅಂತ ಅರ್ಥ. ನಮಗೆ ಅರ್ಥ ಆಗಲಿಕ್ಕೋಸ್ಕರ ಒಂದು ಸಂಖ್ಯೆಯನ್ನು ಹೇಳ್ತಾರೆ ಅಷ್ಟೇ. ಹೀಗೆ ಪರಮಾತ್ಮ ಸಾವಿರಾರು ತಲೆ ಇರುವಂಥವನು. ಹಾಗಾಗಿ ಪರಮಾತ್ಮನನ್ನು ಸಹಸ್ರ ಶೀರ್ಷ ಸಹಸ್ರ ಮೂರ್ಧ ಎಂಬುದಾಗಿ ಕರೀತಾರೆ. ಇನ್ನೊಂದು ಜಗತ್ತಿನಲ್ಲಿ ಪ್ರಸಿದ್ಧವಾಗಿರೋದು ಯಾರು? ಶೇಷದೇವರಿಗೆ 1000 ತಲೆ ಅಂತ. ಆ ಶೇಷದೇವರ ಅಂತರ್ಯಾಮಿಯಾಗಿದ್ದುಕೊಂಡು ಅವರಿಗೆ 1000 ತಲೆಯನ್ನು ಕೊಟ್ಟಂಥದ್ದು ಪರಮಾತ್ಮ, ಅವನ ಅನುಗ್ರಹ. ಹಾಗಾಗಿ ಪರಮಾತ್ಮ ಸಹಸ್ರ ಮೂರ್ಧ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ವಿಶ್ವಾತ್ಮ ಅಂತ. ವಿಶ್ವಾತ್ಮ ಶಬ್ದಕ್ಕೆ ಅರ್ಥ ವಿಶ್ವ ಅಂದರೆ ಪೂರ್ಣ ಅಂತ. ವಿಶಲ್ರ ವ್ಯಾಪ್ತವು ಅಂತ ಧಾತು. ಪೂರ್ಣವಾದಂತಹ ಆತ್ಮ, ಅರ್ಥಾತ್ ನಾವೆಲ್ಲರೂ ಕೂಡ ಆತ್ಮರು, ಆದರೆ ನಾವೆಲ್ಲರೂ ಕೂಡ ಪರಿಪೂರ್ಣರಲ್ಲ. ಪರಮಾತ್ಮ ಎಂಥವನು ವಿಶ್ವ ಆತ್ಮ, ಪೂರ್ಣನಾದಂತಹ ಆತ್ಮ. ಜ್ಞಾನ, ಬಲ, ಶಕ್ತಿ ಎಲ್ಲದರಿಂದಲೂ ಕೂಡ ಪೂರ್ಣನಾಗಿದ್ದಾನೆ. ಕಾಂತಿಯಾಗಬಹುದು, ಒಟ್ಟಿನಲ್ಲಿ ಅನಂತ ಗುಣಗಳಿಂದಾಗಿ ಪರಿಪೂರ್ಣನಾದಂತಹ ಆತ್ಮ ಅದು ಪರಮಾತ್ಮ. ಹಾಗಾಗಿ ಅವನನ್ನು ವಿಶ್ವಾತ್ಮ ಅಂತ ಕರೀತಾರೆ. ಇನ್ನೊಂದು ಅರ್ಥ ವಿಷಪ್ರವೇಶನೆ ಅಂತ ಧಾತು. ವಿಷಪ್ರವೇಶನೆ ಅಂದರೆ ಪ್ರವೇಶ ಮಾಡೋದು ಅಂತ. ಪರಮಾತ್ಮ ಎಲ್ಲ ಆತ್ಮರ ಒಳಗಡೆಯೂ ಪ್ರವೇಶ ಮಾಡಿದ್ದಾನೆ ಅಂತ. ಎಲ್ಲ ಆತ್ಮರ ಒಳಗಡೆಯೂ ಅಂತರಾತ್ಮನಾಗಿ ಪರಮಾತ್ಮನಾಗಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿಶ್ವಾತ್ಮ ಎಂಬುದಾಗಿ ಹೆಸರು. ಇನ್ನು ವಿಶೇಷವಾಗಿ ಯಾದವೇಂದ್ರ ತೀರ್ಥರು ಅಂತ ಮುಡುಮಾಲೆ ಅಂತ ಅಲ್ಲಿ ವೃಂದಾವನ ಇದೆ. ಅವರು ಭಾಗವತ ತಾತ್ಪರ್ಯಕ್ಕೆ ಒಂದು ಟೀಕೆಯನ್ನು ಬರೆದಿದ್ದಾರೆ. ಆಚಾರ್ಯರ ಭಾಗವತ ತಾತ್ಪರ್ಯ, ಅದಕ್ಕೆ ಟೀಕೆಯನ್ನು ಬರೆದಿದ್ದಾರೆ. ಅಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ, ವಿಶ್ವೇಶು ವಸ್ತುಷು ಆತ್ಮನಃ ಅಂತರ್ಯಾಮಿ ಮೂರ್ತಯ ಯಸ್ಯ ಸಹ ವಿಶ್ವಾತ್ಮ ಅಂತ ಪರಮಾತ್ಮನನ್ನು ಅಲ್ಲಿ ಅವರು ವಿಶ್ವಾತ್ಮ ಅಂತ ಕರೀತಾರೆ. ಯಾಕೆ ಅಂದರೆ ಎಲ್ಲ ವಸ್ತುಗಳ ಒಳಗೆ ಮತ್ತು ವ್ಯಕ್ತಿಗಳ ಒಳಗೆ ಅಂತರ್ಯಾಮಿಯಾಗಿ ಪರಮಾತ್ಮನ ಅನೇಕ ಮೂರ್ತಿಗಳು, ರೂಪಗಳು ಇರ್ತವೆ ಅಂತ ಅಲ್ಲಿ ಯಾದವೇಂದ್ರ ತೀರ್ಥರು ಹೇಳ್ತಾರೆ. ಹೀಗೆ ಪರಮಾತ್ಮ ವಿಶ್ವಾತ್ಮ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ಸಹಸ್ರಾಕ್ಷ ಅಂತ. 1000 ತಲೆಯಾಯಿತು. ಈಗ ಅಕ್ಷ ಅಂದರೆ ಕಣ್ಣು. ಪರಮಾತ್ಮ ಸಹಸ್ರಶೀರ್ಷ ಪುರುಷ ಸಹಸ್ರ ಅಕ್ಷ ಅಂತ ಪುರುಷ ಸೂಕ್ತವು ಹೇಳುತ್ತೆ. ಹೀಗೆ ಪರಮಾತ್ಮ 1000 ಕಣ್ಣಿರುವಂಥವನು. ಸಾಮಾನ್ಯವಾಗಿ ಒಂದು ತಲೆಯಲ್ಲಿ 2 ಕಣ್ಣಿರುತ್ತೆ. ಪರಮಾತ್ಮನಿಗೆ 1000 ತಲೆ. ಕಣ್ಣಿಷ್ಟಾಗಬೇಕು, 2000 ಆಗಬೇಕು. ಆದರೆ ಹೇಳಿದ್ದೆಷ್ಟು? ಬರೀ 1000 ಅಂತ. ಹಾಗಾಗಿ 1000 ಶಬ್ದಕ್ಕೆ ಬರೀ 1000 ಅಂತ ಅರ್ಥ ಅಲ್ಲ, ಸಹಸ್ರ ಶಬ್ದಕ್ಕೆ 1000 ಅಂತ ಅರ್ಥ ಅಲ್ಲ, ಸಾವಿರಾರು, ಅನೇಕ, ಅನಂತ ಅಂತ ಅರ್ಥ. ಹಾಗಾಗಿ 1000 ತಲೆ ಇರುವಂಥವನು ಪರಮಾತ್ಮ, 1000 ಕಣ್ಣಿರುವಂಥವನು ಪರಮಾತ್ಮ, 1000 ಇಂದ್ರಿಯಗಳಿರುವಂಥವನು ಪರಮಾತ್ಮ ಅಂತ ಅವನನ್ನು ಸಹಸ್ರ ಅಕ್ಷಃ ಎಂಬುದಾಗಿ ಕರೀತಾ ಇದ್ದಾರೆ. ಮತ್ತು ಸಹಸ್ರಪಾತ್, ಪಾತ್ ಶಬ್ದಕ್ಕೆ ಅರ್ಥವು ಕೂಡ ಪಾದಗಳು, ಕಾಲು ಅಂತ. ಪರಮಾತ್ಮ ಸಹಸ್ರಪಾತ್, 1000 ಕಾಲಿರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನು ಸಹಸ್ರಪಾತ್ ಎಂಬುದಾಗಿ ಕರೀತಾರೆ. ಅದೇ ರೀತಿಯಾಗಿ ಪಾತ್ ಶಬ್ದಕ್ಕೆ ಕಿರಣಗಳು ಎಂಬುದಾಗಿ ಅರ್ಥ ಇದೆ. ಹಾಗಾಗಿ ಪರಮಾತ್ಮ 1000 ಕಿರಣ ಇರುವಂಥದ್ದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸಹಸ್ರಪಾತ್ ಎಂಬುದಾಗಿ ಕರೀತಾರೆ. ವಿಶೇಷವಾಗಿ ಮಹಾಭಾರತದಲ್ಲಿ ಬರುವಂಥ ಒಂದು ಪ್ರಸಂಗ. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಇರ್ತಾನೆ. ಆ ಬ್ರಾಹ್ಮಣ ಅವನ ಮಕ್ಕಳು ಸತ್ತು ಹೋಗಿಬಿಟ್ಟಿರ್ತಾರೆ. ಆವಾಗ ಪರಮಾತ್ಮ ಏನು ಮಾಡ್ತಾನೆ, ಅರ್ಜುನನ ಮೂಲಕ ಅವನ ಮಕ್ಕಳನ್ನು ಹೇಗಾದರೂ ಮಾಡಿ ಅವನಿಗೆ ಕೊಡಬೇಕು ಅಂತ ಚಿಂತನೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ ಪರಮಾತ್ಮ, ಅರ್ಜುನನನ್ನು ಮತ್ತು ಆ ಬ್ರಾಹ್ಮಣನನ್ನು ಇಬ್ಬರನ್ನೂ ಕೂಡ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾನೆ. ವೈಕುಂಠಕ್ಕೆ ಕರೆದುಕೊಂಡು ಹೋಗಿ ತಾನೇ ಮಾಡ್ತಾನೆ, ಅಲ್ಲಿ ತನ್ನ ಮೂಲ ರೂಪದೊಟ್ಟಿಗೆ ಹೋಗಿ ಸೇರ್ತಾನೆ ಅಂತ ಹೇಳ್ತಾರೆ. ಕರೆದುಕೊಂಡು ಬರಲಿಕ್ಕೆ ಅಂತ ಹೋದಾಗ ಅಲ್ಲಿ ಹೋಗಿ ಸೇರಿ ಮತ್ತೆ ಆ ಮಕ್ಕಳನ್ನು ವಾಪಸ್ ಕೊಡ್ತಾನೆ ಅಂತ ಮಹಾಭಾರತದಲ್ಲಿ ಆ ಕಥೆ ಬರುತ್ತೆ. ಆ ಸಂದರ್ಭದಲ್ಲಿ ಅರ್ಜುನ ಅವನ ರೂಪವನ್ನು ನೋಡ್ತಾನೆಂತೆ. ರೂಪವನ್ನು ನೋಡಿ ತಾನು ಹೇಳ್ತಾನೆ, ಎಂತಹ ಪರಮಾತ್ಮನ ಕಾಂತಿ, ಆಸೀನ ರೂಪೇ ಅಮಿತ ಸೂರ್ಯದೀಧಿತವು ಅಂತ 1000 ಸೂರ್ಯರ ಕಾಂತಿ ಇರುವಂಥವನು ಪರಮಾತ್ಮ ಎಂಬುದಾಗಿ ಅಲ್ಲಿ ಕೊಂಡಾಡ್ತಾನೆ. ಅದೇ ರೀತಿಯಾಗಿ ಸಹಸ್ರಮೂರ್ಧನಿ ಉರು ಶೇಷಭೋಗ ಅಂತ 1000 ತಲೆ ಇರುವಂತಹ ಶೇಷದೇವರ ಮೇಲೆ ಮಲಗಿರುವಂತಹ ಪರಮಾತ್ಮನ ಕಾಂತಿಯಂತಹದ್ದು 1000 ಸೂರ್ಯರ ಕಾಂತಿ ಎಂಬುದಾಗಿ ಅಲ್ಲಿ ಹೇಳ್ತಾನೆ. ಹೀಗೆ ಪರಮಾತ್ಮ ಸಹಸ್ರಪಾತ್, 1000
ಕಿರಣ ಇರುವಂಥವನು ಅಂತ ಹೇಳ್ತಾ ಇದ್ದಾರೆ. ಮುಂದೆ 25ನೇ ಶ್ಲೋಕ. ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹ ಸಂವರ್ತಕೋ ವಕ್ನಿರನಿಲೋ ಧರಣೀಧರಃ ಎಂಬುದಾಗಿ. ಆವರ್ತನ ಅಂತಂದರೆ ರಿಪೀಟ್ ಅಂತ, ಆವೃತ್ತಿ ಮಾಡೋದು ಅಂತ. ಪರಮಾತ್ಮ ಆವರ್ತನಃ ಇಡೀ ಜಗತ್ತಿನ ಸೃಷ್ಟಿಯನ್ನು ಅನಂತ ಕಾಲಗಳಿಂದಾಗಿ ಅದನ್ನು ಅವನೇನು ಮಾಡ್ತಾಯಿದ್ದಾನೆ, ರಿಪೀಟ್ ಮಾಡ್ತಾನೆ ಇದ್ದಾನೆ ಅಂತ. ಒಂದು ಬ್ರಹ್ಮದೇವರ ಆಯಸ್ಸು ಮುಗೀತು, 100 ವರ್ಷ ಆಯಸ್ಸು ಮುಗೀತು ಅಂದರೆ ಮತ್ತೆ ಪ್ರಳಯ, ಮತ್ತೆ ವಿಶ್ರಾಂತಿ, ಮತ್ತೆ ಸೃಷ್ಟಿ, ಮತ್ತೆ ರಕ್ಷಣೆ, ಪ್ರಳಯ, ಸೃಷ್ಟಿ ಅಂತ ಹೀಗೆ ಅದು ಆವೃತ್ತಿ ನಿರಂತರವಾಗಿ ಆಗ್ತಾನೇ ಇರುತ್ತೆ. ಹಾಗಾಗಿ ಪರಮಾತ್ಮ ಆವರ್ತನಃ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ಮತ್ತೆ ಸೃಷ್ಟಿ ಮಾಡಿದ ಮೇಲೆ ಸೃಷ್ಟಿ ಮಾಡಿಬಿಟ್ರೆ ಅಷ್ಟೇ ಆಗೋದಿಲ್ಲ, ಅವರನ್ನು ಅವರವರ ಕೆಲಸಕ್ಕೆ ಅಂತ ನಿಯಮನ ಮಾಡಬೇಕು. ಅದಕ್ಕೆ ಬೇಕಾದಂತಹ ಜ್ಞಾನ, ಬುದ್ಧಿ, ಶಕ್ತಿ, ಪರಾಕ್ರಮ, ಸಂಪತ್ತು ಎಲ್ಲವನ್ನು ಕೂಡ ಕೊಡಬೇಕು. ಹೀಗೆ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳನ್ನು, ವ್ಯಕ್ತಿಗಳನ್ನು ನಿರಂತರವಾಗಿ ಆವೃತ್ತಿ ಮಾಡ್ತಾನೆ ಇರ್ತಾನೆ. ಜಗತ್ತಿನ ಪ್ರವಾಹ ಅದು ನಿಲ್ಲೋದಿಲ್ಲ. ಒಬ್ಬ ವ್ಯಕ್ತಿ ಸತ್ತ ಅಂದರೆ ಅಲ್ಲಿ 10 ಜನ ಹುಟ್ಟಿರ್ತಾರೆ, 10 ಜನ ಸತ್ತಂದರೆ 100 ಜನ ಹುಟ್ಟಿರ್ತಾರೆ. ಹಾಗಾಗಿ ಈ ಜಗತ್ತಿನ ಚಕ್ರ ನಿಲ್ಲೋದು ಅಂತ ಅರ್ಥ ಇಲ್ಲ. 100 ವರ್ಷಗಳ ಕಾಲ, ಅರ್ಥಾತ್ ಬ್ರಹ್ಮದೇವರ 100 ವರ್ಷಗಳ ಕಾಲ ಅದು ನಿರಂತರವಾಗಿ ನಡೀತಾನೆ ಇರುತ್ತೆ ಅಂತ ಅವನನ್ನು ಆವರ್ತನಃ ಎಂಬುದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಈ ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮ ಅವನ ಲೋಕ ಇದೆ, ಅಲ್ಲಿ ವಿಶೇಷವಾಗಿ ಆವರ್ತನಃ, ಅಲ್ಲಿ ಎಲ್ಲ ಋಷಿಮುನಿಗಳು ಕೂಡ ಅಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ, ಸುತ್ತು ಹಾಕ್ತಾರೆ ಅಂತೆ. ಧ್ರುವಲೋಕ ಅದೆಲ್ಲ ಕೇಳ್ತೇವೆ ನಾವು. ಅಲ್ಲಿ ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ, ದೊಡ್ಡ ದೊಡ್ಡ ಋಷಿಮುನಿಗಳಿಗೂ ಕೂಡ. ಅವರೇನು ಮಾಡ್ತಾರೆ, ದೂರದಿಂದಲೇ ಅಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ ಅಂತೆ. ಹೀಗೆ ಅವರನ್ನು ಅಲ್ಲಿ ತಿರುಗಿಸುವಂಥವನು, ಪ್ರದಕ್ಷಿಣೆ ಹಾಕಿಸುವಂಥವನು ಪರಮಾತ್ಮ ಅಂತ ಅವನನ್ನು ಆವರ್ತನಃ ಎಂಬುದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮ ನಮ್ಮನ್ನು, ಜೀವರನ್ನು ಮತ್ತೆ ಮತ್ತೆ ತಾನೇ ಮಾಡ್ತಾ ಇರ್ತಾನೆ. ಒಂದೊಂದು ಯೋನಿಗೆ, ದೇಹಕ್ಕೆ ಕರೆದುಕೊಂಡು ಹೋಗ್ತಾ ಇರ್ತಾನೆ. 84 ಲಕ್ಷ ಯೋನಿಗಳ ನಂತರ ಒಳ್ಳೆಯ ಮನುಷ್ಯ ಜನ್ಮ ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಅಷ್ಟು ದೇಹಗಳಲ್ಲಿ ನಮ್ಮನ್ನು ಏನು ಮಾಡ್ತಾ ಇರ್ತಾನೆ, ಪರಮಾತ್ಮ ತಿರುಗಿಸ್ತಾ ಇರ್ತಾನೆ. ಹಾಗಾಗಿ ಅವನು ಆವರ್ತನಃ ಅಂತ. ಮುಂದೆ ನಿವೃತ್ತಾತ್ಮ ಅಂತ. ನಿವೃತ್ತಾತ್ಮ ಶಬ್ದಕ್ಕೆ ಅರ್ಥ ಇಷ್ಟೆಲ್ಲ ಕೆಲಸ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಒಟ್ಟಿನಲ್ಲಿ ಇಷ್ಟು ನಾಮಗಳಲ್ಲಿ ಕೇಳಿದಂತೆ ಪರಮಾತ್ಮ ಮಾಡದೇ ಇರುವಂಥ ಕೆಲಸವೇ ಇಲ್ಲ, ಎಲ್ಲ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಇಷ್ಟು ಮಾಡಿದರೂ ಕೂಡ ಅವನೆಂಥವನು ನಿವೃತ್ತ ಆತ್ಮ. ನಿವೃತ್ತರಾದ ಮೇಲೆ ಹೇಗೆ ಯಾವುದ್ರ ಮೇಲೆ ಅಟ್ಯಾಚ್ಮೆಂಟ್ ಅಷ್ಟು ಇರೋದಿಲ್ಲ, ಜಾಸ್ತಿ ಇರೋದಿಲ್ಲ, ಹಾಗೆ ಪರಮಾತ್ಮನೂ ಕೂಡ ನಿವೃತ್ತಾತ್ಮ. ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದರೂ ಕೂಡ ಅದರ ಮೇಲೆ ಅವನಿಗೇನಿಲ್ಲ ಅಟ್ಯಾಚ್ಮೆಂಟ್, ಅಭಿಮಾನ ಅನ್ನೋದಿಲ್ಲ ಅಂತ. ಯಾಕೆಂತಂದರೆ ಪರಮಾತ್ಮ ತಾನೇ ಸೃಷ್ಟಿ ಮಾಡಿದಂಥ ಅದ್ಭುತವಾದಂಥ ಈ ಬ್ರಹ್ಮಾಂಡವನ್ನು ತಾನೇ ನಾಶ ಮಾಡಬೇಕು ಅಂದರೆ ಯಾರಿಗೂ ಮನಸ್ಸು ಬರೋದಿಲ್ಲ. ಒಬ್ಬ ವ್ಯಕ್ತಿಯು ಸುಂದರ ಮನೆ ಕಟ್ಟಿರ್ತಾನೆ, ತನ್ನ ಕೈಲಿ ತಾನೇ ಅದನ್ನು ಬೀಳಿಸ್ಬೇಕು ಅಂದರೆ ಖಂಡಿತ ಮನಸ್ಸು ಬರೋದಿಲ್ಲ. ಪರಮಾತ್ಮ ಹಾಗಲ್ಲ, ತಾನೇ ಸೃಷ್ಟಿ ಮಾಡಿದಂತಹ ವಸ್ತುಗಳನ್ನು, ವ್ಯಕ್ತಿಗಳನ್ನು ಅವರವರ ಆಯಸ್ಸಿಗೆ ಅನುಗುಣವಾಗಿ, ಅವರ ಕರ್ಮಕ್ಕೆ ಅನುಗುಣವಾಗಿ ಸಂಹಾರ ಮಾಡ್ತಾನೆ, ಅವರಿಗೆ ದುಃಖ ಕೊಡ್ತಾನೆ. ಪುಣ್ಯ ಮಾಡಿದರೆ ಸುಖ, ಪಾಪ ಮಾಡಿದರೆ ದುಃಖ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಮಗನನ್ನು ಹುಟ್ಟಿಸಿದ ಮೇಲೆ ಅವನಿಗೆ ದುಃಖ ಬಂದರೆ ತಾನೇ ಮಾಡ್ತಾನೆ, ಪರಿಹಾರ ಮಾಡಿ ಪ್ರಯತ್ನ ಮಾಡ್ತಾನೆ, ದುಃಖ ಕೊಡೋದಿಲ್ಲ ಅವನಿಗೆ. ಪರಮಾತ್ಮ ಹಾಗಲ್ಲ, ಅವನು ಪಾಪ ಮಾಡಿದ್ದಾನ, ಅವನ ಕರ್ಮ ಏನಿದೆ, ಪ್ರಾರಬ್ಧ ಕರ್ಮ ಏನಿದೆ, ಅದಕ್ಕೆ ಅನುಗುಣವಾಗಿ ಪುಣ್ಯವನ್ನು ಕೊಡ್ತಾನೆ, ಪಾಪ ಮಾಡಿದರೆ ದುಃಖವನ್ನು ಕೊಡ್ತಾನೆ. ಹಾಗಾಗಿ ಅವನು ನಿವೃತ್ತಾತ್ಮ. ಯಾಕೆಂದರೆ ಅವನಿಗೆ ಯಾವುದರ ಮೇಲೂ ಕೂಡ ಅಭಿಮಾನ ಅನ್ನೋದಿಲ್ಲ, ಸಂಘ ಅನ್ನೋದಿಲ್ಲ. ಹಾಗಾಗಿ ಅವನು ನಿವೃತ್ತಾತ್ಮ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ಆತ್ಮ, ನಿವೃತ್ತಾತ್ಮ ಅಂದರೆ ನಿವೃತ್ತಿರಾಗೋದು ಅಂದರೆ ಹೊರಗಡೆ ಬರೋದು ಅಂತ. ನಮ್ಮನ್ನು, ಆತ್ಮರನ್ನು ಈ ಸಂಸಾರದಿಂದಾಗಿ ನಿವೃತ್ತಿ ಮಾಡುವಂಥವನು, ಅರ್ಥಾತ್ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಅಂತ ಅವನನ್ನು ನಿವೃತ್ತಾತ್ಮ ಅಂತ ಕರೀತಾ ಇದ್ದಾರೆ. ಇನ್ನೊಂದು ವಿಶೇಷವಾಗಿ ಗೀತೆಯಲ್ಲಿ ಪರಮಾತ್ಮನೇ ಹೇಳುವಂತೆ ಯದ್ಗತ್ವ ನನಿವರ್ತಂತೆ ತದ್ಧಾಮ ಪರಮಮ್ಮಮ ಅಂತ. ಪರಮಾತ್ಮನ ಲೋಕ ಮೋಕ್ಷ ಎಂಥದ್ದು, ಅಲ್ಲಿ ಹೋದರೆ ಮತ್ತೆ ವಾಪಸ್ ನನಿವರ್ತಂತೆ, ವಾಪಸ್ ಬರೋದು ಅಂತ ಇಲ್ಲ. ಹೀಗೆ ಅಂತಹ ಉತ್ತಮವಾದಂತಹ ಲೋಕವನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ಅದರಿಂದಾಗಿ ಅವನನ್ನು ನಿವೃತ್ತಾತ್ಮ ಎಂಬುದಾಗಿ ಕರೀತಾ ಇದ್ದಾರೆ. ಅದಾದ ಮೇಲೆ ಆತ್ಮ ಶಬ್ದಕ್ಕೆ ಅಂತರ್ಯಾಮಿ ಅಂತ ಒಂದು ಅರ್ಥ. ನಮಗೆಲ್ಲರಿಗೂ ಒಬ್ಬ ಅಂತರ್ಯಾಮಿ ಅಂತ ಇದ್ದಾನೆ, ಪರಮಾತ್ಮ ಇದ್ದಾನೆ.
ಪರಮಾತ್ಮನಿಗೇನಿಲ್ಲ ಇನ್ನೊಬ್ಬ ಅಂತರ್ಯಾಮಿ ಅಂತ ಇಲ್ಲ. ನಿವೃತ್ತ ಆತ್ಮ, ಯಾರಿಗೆ ಅಂತರ್ಯಾಮಿ ಅನ್ನೋದು ನಿವೃತ್ತವಾಗಿದೆಯೋ, ಇಲ್ಲೇ ಇಲ್ಲವೋ ಅವನು ನಿವೃತ್ತ ಆತ್ಮ ಅಂತ ಪರಮಾತ್ಮನನ್ನು ನಿವೃತ್ತಾತ್ಮ ಎಂಬ ಶಬ್ದದಿಂದಾಗಿ ಕರಿತಾ ಇದ್ದಾರೆ. ಅದಾದ ಮೇಲೆ ಇನ್ನೊಂದು ಪ್ರಧಾನವಾಗಿ ನಿವೃತ್ತ ಆತ್ಮ ಒಳ್ಳೆಯ ಸಾಧಕರನ್ನು ನಿವೃತ್ತಿ ಮಾರ್ಗದಲ್ಲಿ ನಡೆಸುವಂಥವನು ಅಂತ. ನಿವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗ ಅಂತ. ಪ್ರವೃತ್ತಿ ಮಾರ್ಗ ಅಂತಂದರೆ ಏನೋ ಒಂದನ್ನು ಬಯಸಿ ಕೆಲಸ ಮಾಡೋದು, ಅದು ಬೇಕು ಇದು ಬೇಕು ಸ್ವರ್ಗ ಬೇಕು ಅಂತ ಬಯಸಿ ಮಾಡ್ತಾ ಹೋದರೆ ಅಲ್ಲಿ ಹೋಗ್ತೇವೆ, ಮತ್ತೆ ಪುಣ್ಯ ಖಾಲಿ ಆದಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ತೇವೆ. ಹಾಗಾಗಿ ನಿಷ್ಕಾಮ ಕರ್ಮಕ್ಕೆ ನಿವೃತ್ತಿ ಮಾರ್ಗ ಎಂಬುದಾಗಿ ಹೇಳ್ತಾರೆ. ಹೀಗೆ ನಿವೃತ್ತ ಆತ್ಮ ಉತ್ತಮ ಜೀವರನ್ನು ನಿವೃತ್ತಿ ಮಾರ್ಗದಲ್ಲಿ ಇಡೀ ಸಂಸಾರವನ್ನೇ ಕಳೆಯುವಂತಹ, ಮೋಕ್ಷವನ್ನು ಕೊಡುವಂತಹ ನಿವೃತ್ತಿ ಮಾರ್ಗದಲ್ಲಿ ಅವನು ಕರೆದುಕೊಂಡು ಹೋಗ್ತಾನೆ. ಅದರಿಂದಾಗಿ ಅವನಿಗೆ ನಿವೃತ್ತಾತ್ಮ ಎಂಬುದಾಗಿ ಹೆಸರು. ಅದಾದ ಮೇಲೆ ಸಂವೃತಃ ಅಂತ. ಸಂವೃತಃ ಶಬ್ದಕ್ಕೆ ಅರ್ಥ ಮುಚ್ಚಲ್ಪಡುವುದು ಅಂತ. ಒಂದು ವಸ್ತು ಇರುತ್ತೆ, ಆ ವಸ್ತುವಿನ ಮೇಲೆ ಒಂದೇನಾದರೂ ಹೊದಿಕೆ ಹಾಕಿಬಿಟ್ರೆ ಆ ವಸ್ತು ನಮಗೆ ಕಾಣೋದಿಲ್ಲ. ಹಾಗೆ ಪರಮಾತ್ಮ ಏನಾಗಿದ್ದಾನೆ, ಎಲ್ಲಿದ್ದಾನೆ ಅವನು? ಅಂತರ್ಧ್ರುವಾಯ ಅನುಪಲಭ್ಯವರ್ತನೆ ಅಂತ ಭಾಗವತ ಹೇಳುತ್ತೆ. ನಮ್ಮೊಳಗಡೆನೇ ಇದ್ದಾನೆ, ಆದರೂ ಕೂಡ ಏನಾಗೋದಿಲ್ಲ, ಅವನು ಅನುಪಲಭ್ಯವರ್ತನೆ, ಕಾಣಿಸೋದಿಲ್ಲ. ಯಾಕೆಂದರೆ ನಮಗೆ ಆ ರೀತಿಯಾದ ಅಜ್ಞಾನ ತುಂಬಿಬಿಟ್ಟಿದೆ. ಹೀಗೆ ಪರಮಾತ್ಮ ಸಂವೃತಃ, ಇನ್ನೊಬ್ಬರಿಗೆ ಕಾಣಿಸದಂತೆ ಅವನು ತನ್ನನ್ನು ತಾನು ಮುಚ್ಚಿಕೊಂಡಿದ್ದಾನೆ ಅಂತ. ಹಾಗಾಗಿ ಅವನನ್ನು ಸಂವೃತಃ ಎಂಬುದಾಗಿ ಕರೀತಾ ಇದ್ದಾರೆ. ಇನ್ನೊಂದು ವೃತ ಅಂತಂದರೆ ಸ್ವೀಕಾರ ಮಾಡೋದು, ವರ್ಣ ಅಂತ ಕೇಳ್ತೀವಿ. ಹಾಗಾಗಿ ವೃತ ಅಂದರೆ ಸ್ವೀಕಾರ ಮಾಡೋದು. ವಿಶೇಷವಾಗಿ ಸೀತಾದೇವಿ, ರುಕ್ಮಿಣಿ, ಸತ್ಯಭಾಮಿ ಮುಂತಾದಂಥ ಎಲ್ಲರೂ ಕೂಡ ಅವ್ರನ್ನ ತನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಸಂವೃತಃ. ಅಂದರೆ ಅವರು ಪರಿಶುದ್ಧರು ಅಂತ. ಯಾರು? ಲಕ್ಷ್ಮೀದೇವಿ ಪರಶುಕ್ಲತ್ರಯರಲ್ಲಿ ಒಬ್ಬಳು, ಪರಿಶುದ್ಧಳು. ಅಂತಹ ಲಕ್ಷ್ಮೀದೇವಿ ಇವನನ್ನು ಪತಿಯನ್ನಾಗಿ ಸ್ವೀಕಾರ ಮಾಡಿದ್ದಾಳೆ. ಹಾಗಾಗಿ ಪರಮಾತ್ಮ ಸಂವೃತಃ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನು ಸಂಪ್ರಮರ್ದನ. ಮರ್ದನ ಅಂದರೆ ನಾಶ ಮಾಡೋದು, ಪ್ರಮರ್ದನ ಅಂದರೆ ಚೆನ್ನಾಗಿ ನಾಶ ಮಾಡೋದು, ಸಂಪ್ರಮರ್ದನ ಅಂದರೆ ಇನ್ನೂ ಚೆನ್ನಾಗಿ ನಾಶ ಮಾಡೋದು ಅಂತ. ಅರ್ಥಾತ್ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಹೆಸರಿಲ್ಲದಂತೆ ಸಮಗ್ರವಾಗಿ ಕೊನೆಗೆ ಇಡೀ ಜಗತ್ತನ್ನೇ ಸಂಹಾರ ಮಾಡುವಂತಹ ರುದ್ರದೇವರನ್ನು ನಾಶ ಮಾಡ್ತಾನೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮರನ್ನು ನಾಶ ಮಾಡ್ತಾನೆ. ಹೀಗೆ ಪರಮಾತ್ಮ ಸಂಪ್ರಮರ್ದನ, ಎಲ್ಲವನ್ನು ಕೂಡ ಕೊನೆಗೆ ಸಂಹಾರ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂಪ್ರಮರ್ದನ, ಯಮನ ಮೂಲಕ, ರುದ್ರನ ಮೂಲಕ, ಅನೇಕ ದೇವತೆಗಳ ಮೂಲಕ ಜಗತ್ತಿನಲ್ಲಿ ಸಂಹಾರ ಕೆಲಸವನ್ನು ಮಾಡುವಂಥವ್ರು. ಯಾಕೆಂದರೆ ಯಮದೇವರು ನಮ್ಮನ್ನು ಆಯುಷನ್ನು ಅಪಹಾರ ಮಾಡುವಂಥವರು. ಹೀಗೆ ಪರಮಾತ್ಮ ಅವರ ಮೂಲಕ ತಾನೇನು ಮಾಡ್ತಾನೆ? ಸಂಪ್ರಮರ್ದನ, ನಮ್ಮನ್ನು ಸಂಹಾರ ಮಾಡಿಸ್ತಾನೆ ಅಂತ ಅವನಿಗೆ ಸಂಪ್ರಮರ್ದನ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ ಅಹಸ್ಸಂವರ್ತಕ ಅಂತ. ಅಹಸ್ಸಂವರ್ತಕ ಶಬ್ದಕ್ಕೆ ಅರ್ಥ, ನಾವು ಒಂದು ಮಾತನ್ನು ಕೇಳ್ತೇವೆ, ಅಹರಹ ಸಂಧ್ಯಾಂ ಉಪಾಸೀತ ಅಂತ. ಅಂದರೆ ಹೊತ್ತೊತ್ತಿಗೆ ಸಂಧ್ಯಾ ವಂದನೆ ಮಾಡಬೇಕು ಅಂತ. ಹಾಗಾಗಿ ಅಹ ಅನ್ನೋದಕ್ಕೆ ಹೊತ್ತು, ಹಗಲು, ರಾತ್ರಿ ಅಂತೆಲ್ಲ ಅರ್ಥ ಇದೆ. ಹೀಗೆ ಪರಮಾತ್ಮ ಅಹಸ್ಸಂವರ್ತಕ, ಹಗಲು ಮತ್ತು ರಾತ್ರಿ ಎರಡಕ್ಕೂ ಕೂಡ ಸಂವರ್ತಕನಾಗಿದ್ದಾನೆ. ಅದು ಚೆನ್ನಾಗಿ ಮುಂದೆ ನಡೆಯುವಂತೆ ಅನುಗ್ರಹ ಮಾಡ್ತಾನೆ, ನಿಯಾಮಕನಾಗಿದ್ದಾನೆ ಅಂತ. ಹಾಗಾಗಿ ಅವನು ಅಹಸ್ಸಂವರ್ತಕ ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ಅಹ ಅಂತಂದರೆ ಒಟ್ಟು ಕಾಲ ಅಂತ ಅರ್ಥ. ಅದು ಮಾಸವೂ ಆಗಬಹುದು, ಒಂದು ಮುಹೂರ್ತ ಆಗ್ಬೋದು, ಗಳಿಗೆ ಆಗ್ಬೋದು, ನಿಮಿಷ ಆಗಬಹುದು. ಆ ಎಲ್ಲದಕ್ಕೂ ಕೂಡ ಪರಮಾತ್ಮ ನಿಯಾಮಕನಾಗಿರ್ತಾನೆ. ಅದರಿಂದಾಗಿ ಅವನನ್ನು ಅಹಸ್ಸಂವರ್ತಕ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ ವನ್ಹಿಹಿ ಅಂತ. ವನ್ಹಿಹಿ ಶಬ್ದಕ್ಕೆ ಅರ್ಥ ವಹ ಪ್ರಾಪಣೆ ಅಂತ ಧಾತು, ಅರ್ಥಾತ್ ತಲುಪಿಸುವುದು ಅಂತ. ಇಲ್ಲಿಂದ ಅಲ್ಲಿಗೆ ನಾವು ಹೋಗಬೇಕು ಅಂದರೆ ನಮ್ಮ ಕಾಲೇನು ಮಾಡುತ್ತೆ? ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಹೀಗೆ ವಹ ಅಂತಂದರೆ ಮುಂದೆ ನಡೆಸುವಂಥ, ಹೊತ್ತುಕೊಂಡು ಮುಂದೆ ನಡೆಸುವುದು ಅಂತ. ಪರಮಾತ್ಮ ಎಂಥವನು ವನ್ಹಿಹಿ, ಇಡೀ ಜಗತ್ತನ್ನೇ ತನ್ನ ಮೇಲೆ ಹೊತ್ತುಕೊಂಡು ಅದನ್ನು ಮುಂದೆ ನಡೆಸುವಂಥವನು ಪರಮಾತ್ಮ. ಅದರಿಂದಾಗಿ ಅವನನ್ನು ವನ್ಹಿ ಎಂಬುದಾಗಿ ಕರೀತಾ ಇದ್ದಾರೆ. ನಾವು ಕೇಳುವಂತೆ ಪರಮಾತ್ಮ ಕೂರ್ಮರೂಪದಿಂದಾಗಿ ಇಡೀ ಜಗತ್ತನ್ನೇ ಹೊತ್ತುಕೊಂಡು ತಾನು ಮುಂದೆ ನಡೆಸ್ತಾ ಇದ್ದಾನೆ. ಅದರಿಂದಾಗಿ ಅವನನ್ನು ವನ್ಹಿ ಅಂತ ಕರೀತಾರೆ. ಇನ್ನೊಂದು ಅಗ್ನಿಗೆ ವನ್ಹಿ ಅಂತ ಹೆಸರು.
ಅಗ್ನಿ ಯಾಕೆ ವನ್ಹಿ ಅಂತ ಹೆಸರು ಅಂದರೆ, ಇವತ್ತು ನಾವು ಹೋಮಾದಿಗಳನ್ನು ಮಾಡ್ತೇವೆ, ಅಗ್ನಿ ಕಾರ್ಯ ವೈಶ್ಯದೇವ ಎಲ್ಲನೂ ಕೂಡ ಮಾಡ್ತೇವೆ. ಅದರಲ್ಲಿ ಆಹುತಿ ಯಾರಿಗೆ ಕೊಡ್ತೇವೆ? ದೇವತೆಗಳಿಗೆ, ಪರಮಾತ್ಮನಿಗೆ ಕೊಡ್ತೇವೆ. ಅವರು ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತೇನಾಗುತ್ತೆ, ಅವರಿಗೆ ಅಗ್ನಿಮುಖ ವೈ ದೇವಾಹ ಅಂತ ಹೆಸರು. ದೇವತೆಗಳಿಗೆಲ್ಲ ಮುಖ ಅಂದರೆ ಅಗ್ನಿ ಅಂತೆ. ಹಾಗಾಗಿ ಅಗ್ನಿಯಲ್ಲಿ ನಾವು ಸ್ವಾಹ ಅಂತ ಆಹುತಿ ಹಾಕಿದಾಗ ಅಗ್ನಿದೇವರು ಏನು ಮಾಡ್ತಾರೆ, ಅದನ್ನು ಹೊತ್ತುಕೊಂಡು ದೇವತೆಗಳಿಗೆ ತಲುಪಿಸ್ತಾರೆ. ಹಾಗಾಗಿ ಅಗ್ನಿಗೆ ವನ್ಹಿ ಅಂತ ಹೆಸರು. ಹೊತ್ತುಕೊಂಡು ತಲುಪಿಸುವಂಥವನು ಪರಮಾತ್ಮ. ಇಡೀ ಜಗತ್ತನ್ನೇ ಹೊತ್ತುಕೊಂಡು ಮುನ್ನಡೆಸ್ತಾನೆ. ಅಗ್ನಿ ನಾವು ಕೊಟ್ಟಂತಹ ಆಹುತಿಯನ್ನು ಹೊತ್ತುಕೊಂಡು ತಲುಪಿಸ್ತಾನೆ. ಹಾಗಾಗಿ ಅಗ್ನಿಗೆ ವನ್ಹಿ ಅಂತ ಹೆಸರು. ಆ ವನ್ಹಿಯಲ್ಲೂ ಕೂಡ ಅಂತರ್ಯಾಮಿಯಾಗಿ ಯಾರಿದ್ದಾನೆ? ಪರಮಾತ್ಮ ಇದ್ದಾನೆ. ಹಾಗಾಗಿ ಪರಮಾತ್ಮನನ್ನು ವನ್ಹಿ ಎನ್ನುವಂಥ ಶಬ್ದದಿಂದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಯಾವ ವನಂ ಖಾಂಡವ ವನಂ ಹಿನಸ್ಥಿತಿ ವನ್ಹಿ ಅಂತ ಬೃಹದಾರಣ್ಯಕ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಒಂದು ಚಿಂತನೆ. ಅಲ್ಲಿ ಏನು ಹೇಳ್ತಾರೆ, ಪರಮಾತ್ಮನ ವನ್ಹಿ ಅಂತ ಕರೀತಾರೆ. ಯಾಕೆಂತಂದರೆ ವನವನ್ನು, ಅರ್ಥಾತ್ ಖಾಂಡವ ವನ, ನಾವು ಮಹಾಭಾರತದಲ್ಲಿ ಕೇಳ್ತೇವೆ. ಅರ್ಜುನ ಖಾಂಡವ ವನವನ್ನು ದಹನ ಮಾಡಿದ. ಅದಕ್ಕೆ ಮೂಲ ಪ್ರೇರಣೆ ಮಾಡಿದ್ಯಾರು? ಶ್ರೀಕೃಷ್ಣ ಪರಮಾತ್ಮ. ಹೀಗೆ ಅವನ ಮೂಲಕ, ಅರ್ಜುನನ ಮೂಲಕ ವನವನ್ನು ಹಿಂಸೆ ಮಾಡಿದಂಥವನು. ಹಿಂಸೆ ಅಂದರೆ ನಾಶ ಮಾಡೋದು ಅಂತ. ಹಾಗಾಗಿ ಪರಮಾತ್ಮ ವನ್ಹಿಹಿ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಇನ್ನೊಂದು ವಹ ನಿಹಿ ವನ್ಹಿಹಿ ಅಂತ. ವಹ ಅಂದರೆ ಹಿಂದೆ ಹೇಳಿದಂತೆ ಹೊತ್ತುಕೊಳ್ಳುವುದು. ಪರಮಾತ್ಮನನ್ನು ಹೊತ್ತುಕೊಳ್ಳುವುದು ಯಾರು? ಗರುಡ. ಅವನಿಗೂ ನಿಯಾಮಕನಾಗಿದ್ದಾನೆ ಪರಮಾತ್ಮ. ತನ್ನನ್ನು ಹೊತ್ತುಕೊಳ್ಳುವಂತಹ ಗರುಡನಿಗೂ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಹಾಗಾಗಿ ವನ್ಹಿ. ಇನ್ನೊಂದು, ಪರಮಾತ್ಮ ಯಾರ ಮೇಲೆ ಮಲಗಿದ್ದಾನೆ? ಶೇಷನ ಮೇಲೆ ಮಲಗಿದ್ದಾನೆ. ಹಾಗಾಗಿ ಶೇಷನೂ ಪರಮಾತ್ಮನ ಹೊತ್ತುಕೊಂಡಿದ್ದಾನೆ. ಅವನಿಗೂ ನಿಯಾಮಕನಾದಂಥವನು ಯಾರು? ಪರಮಾತ್ಮ. ನಿಯಾಮಕ ಅಂದರೆ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಂಥವನು ಅಂತ. ಯಾಕೆಂದರೆ ಗರುಡನಿಗೆ ಸ್ವತಃ ಪರಮಾತ್ಮನನ್ನು ಹೊತ್ತುಕೊಳ್ಳುವಂಥ ಸಾಮರ್ಥ್ಯ ಇಲ್ಲ, ಅಥವಾ ಶೇಷನಿಗೂ ಆಗಲಿ ಪರಮಾತ್ಮನನ್ನು ಹೊತ್ತುಕೊಳ್ಳುವಂಥ ಸಾಮರ್ಥ್ಯ ಇಲ್ಲ. ಹಾಗಾಗಿ ಅವರೊಳಗಡೆ ಇದ್ದುಕೊಂಡು ತನ್ನನ್ನು ತಾನೇ ಹೊತ್ತುಕೊಂಡದ್ದು ಕೂಡ ಪರಮಾತ್ಮನೇ ಆಗಿರ್ತಾನೆ. ಅದರಿಂದಾಗಿ ಪರಮಾತ್ಮ ವನ್ಹಿಹಿ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ. ಆಮೇಲೆ ಅನಿಲಹ ಎಂಬುದಾಗಿ. ಅನಿಲಹ ಶಬ್ದಕ್ಕೆ ಅರ್ಥ ಯಾರನ್ನೂ ಕೂಡ ಆಶ್ರಯಿಸದೇ ಇರುವಂಥವನು ಅಂತ. ನಿಲ ಅಂತಂದರೆ ನಿಲಯ. ನವಿದ್ಯತೆ ನಿಲಯನಂ ಯಸ್ಯ ಸಹ ಅನಿಲಹ ಎಂಬುದಾಗಿ ಈಶಾವಾಸ್ಯೋಪನಿಷತ್ತಿಗೆ ಭಾಷ್ಯ ಬರೀಬೇಕಾದ್ರೆ ಆಚಾರ್ಯರು ಹೇಳ್ತಾರೆ. ಅಲ್ಲಿ ಅವರು ಎರಡು ಅರ್ಥವನ್ನು ಹೇಳ್ತಾರೆ. ಅನಿಲ ಅಂತಂದರೆ ಪ್ರಧಾನವಾಗಿ ಇವತ್ತು ನಾವು ವಾಯುದೇವರನ್ನು ಕರಿತೇವೆ ಅನಿಲ ಅಂತ. ಅನಿಲ ಅಂತ ಅವ್ರು ಯಾಕೆ ಹೆಸರು ಅಂದರೆ, ಅಹಬ್ರಹ್ಮೈವ ನಿಲಯನಂ ಯಸ್ಯ ಸಹ ಅನಿಲಹ ಅಂತ ಆಚಾರ್ಯ ಹೇಳ್ತಾರೆ. ಅಂತಂದರೆ ಪರಮಾತ್ಮನಿಗೆ ಹೆಸರು. ಪುರಾಣಗಳಲ್ಲಿ ಹೇಳುವಂತೆ ಅ ಅಂ ಅಹ ಈ 4 ಅಕ್ಷರಗಳು ವಿಶೇಷವಾಗಿ ಪರಮಾತ್ಮನ ಹೇಳುತ್ತೆ ಅಂತ ಹೇಳ್ತಾರೆ. ಅ ಅಂ ಅಹ ಪುರಾಣರ್ಷಿ ವ್ಯಾಸೋ ಶಾಖಾ ಸಹಸ್ರಕೃತ ಅಂತ ಹೇಳ್ತಾರೆ. ಹೀಗೆ ಅಂತಂದರೆ ಪರಮಾತ್ಮ. ಆ ಪರಮಾತ್ಮನೇ ಯಾರಿಗೆ ನಿಲಯನಾಗಿದ್ದಾನೋ, ಮನೆಯಾಗಿದ್ದಾನೋ. ನಮಗಿಂತ ಉತ್ತಮರಾದಂಥವರೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಆದರೆ ವಾಯುದೇವರಿಗೆ ಉತ್ತಮ ಯಾರು? ಪರಮಾತ್ಮನೊಬ್ಬನೇ. ಹಾಗಾಗಿ ಪರಮಾತ್ಮನೇ ಯಾರಿಗೆ ಮನೆಯಾಗಿದ್ದಾನೋ, ಆಶ್ರಯನಾಗಿದ್ದಾನೋ ಅವನು ಅನಿಲಹ ಅಂತ ಕರೆಸ್ಕೊಳ್ತಾನೆ. ಯಾರು? ವಾಯುದೇವರಾಯಿತು. ಪರಮಾತ್ಮನಿಗೆ ಯಾಕೆ ಅನಿಲ ಅಂತ ಹೆಸರು ಅಂತಂದರೆ, ಅಂತಂದರೆ ಇಲ್ಲ ಅಂತ ಅರ್ಥ. ಹಾಗಾಗಿ ಯಾರಿಗೆ ನಿಲಯ ಅನ್ನೋದಿಲ್ಲವೋ ಅವನು ಅನಿಲ ಅಂತ. ಅರ್ಥಾತ್ ಯಾರಿಗೆ ಒಬ್ಬ ನಿಯಾಮಕನಾದಂಥವನು ಅಂತ ಇಲ್ಲವೋ ಅವನು ಅನಿಲ ಅಂತ ಕರೆಸ್ಕೊಳ್ತಾನೆ. ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿ ಉಳಿದ ಎಲ್ಲರಿಗೂ ಕೂಡ ಪರಮಾತ್ಮ ನಿಯಾಮಕ. ಆದರೆ ಆ ಪರಮಾತ್ಮನಿಗೆ ಯಾರೊಬ್ಬರೂ ಕೂಡ ನಿಲಯ, ನಿಯಾಮಕ ಅಂತ ಇಲ್ಲ. ಹಾಗಾಗಿ ಅವನನ್ನು ಅನಿಲಹ ಎಂಬುದಾಗಿ ಶಾಸ್ತ್ರ ಕರೀತಾ ಇದೆ. ಮುಂದೆ ಧರಣಿ ಧರಹ ಅಂತ. ಧರಣಿ ಶಬ್ದಕ್ಕೆ ಅರ್ಥ ಭೂಮಿ. ಆ ಧರಣಿಯನ್ನು ಧರಹ ಹೊತ್ತಂಥವನು ಪರಮಾತ್ಮ. ಹಾಗಾಗಿ ಧರಣೀಧರಹ ಎಂಬುದಾಗಿ ಕರೀತಾ ಇದ್ದಾನೆ. ವಿಶೇಷವಾಗಿ ಗೊತ್ತೇ ಇರುವಂತೆ ಆ ಕೂರ್ಮ ರೂಪದಿಂದಾಗಿ ಇಡೀ ಭೂಮಿಯನ್ನು, ಧರಣಿಯನ್ನು ಹೊತ್ತಂಥವನು ಅಂತ. ಅದೇ ರೀತಿಯಾಗಿ ಭೂಲೋಕಕ್ಕೆ ಮುಖ್ಯ ಅಭಿಮಾನಿ ಯಾರಂದರೆ ಮಹಾಲಕ್ಷ್ಮೀ ದೇವಿ. ಅವಳಂದಿಗೂ ಕೂಡ ಪರಮಾತ್ಮ ಧರಹ ಹೊತ್ತುಕೊಂಡಿದ್ದಾನೆ, ಅವಳ ಪತಿಯಾಗಿದ್ದಾನೆ. ಹಾಗಾಗಿ ಧರಣೀಧರಹ ಅಂತ. ಅದೇ ರೀತಿಯಾಗಿ
ಅವಾಂತರ ಅಭಿಮಾನಿ. ನೆಕ್ಸ್ಟ್ ಅಭಿಮಾನಿ ಯಾರು ಅಂದರೆ ಭೂ ಎನ್ನುವಂಥ ಒಬ್ಬ ದೇವಿ, ಹೆಣ್ಣು ದೇವತೆ. ಅವಳು 18ನೇ ಕಕ್ಷೆಯಲ್ಲಿ ಬರ್ತಾಳೆ. ಅವಳಿಗೂ ಕೂಡ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಧರಣಿ ಧರಹ ಎಂಬುದಾಗಿ ಕರೆಸ್ಕೊಳ್ತಾನೆ. ಅದೇ ರೀತಿಯಾಗಿ ವರಾಹ ರೂಪದಿಂದಾಗಿ ಪರಮಾತ್ಮ ಧರಣಿಯನ್ನು ಧಾರಣೆ ಮಾಡಿದ್ದ. ನಿನ್ನೆ ನಾವು ಕೇಳಿದಂತೆ ಹಿರಣ್ಯಾಕ್ಷ ಭೂಮಿಯನ್ನು ಕಳಚಿದಾಗ, ಕಕ್ಷೆಯನ್ನು ಕಳಚಿದಾಗ ಪರಮಾತ್ಮ ಅವನ ಸಂಹಾರವನ್ನು ಮಾಡಿ ತನ್ನ ಕೋರಿದಾಡೆಗಳ ಮೇಲೆ ಭೂಮಿಯನ್ನು ಧಾರಣೆ ಮಾಡಿಕೊಂಡ. ಹಾಗಾಗಿ ಪರಮಾತ್ಮನನ್ನು ಧರಣಿ ಧರಹ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ 26ನೇ ಶ್ಲೋಕ. ಸುಪ್ರಸಾದ ಪ್ರಸನ್ನಾತ್ಮ ವಿಶ್ವಧೃಗ್ ವಿಶ್ವಭುಗ್ಗಿವು ಸತ್ಕರ್ತ ಸತ್ಕೃತಿ ಸಾಧು ಜನ್ಹು ನಾರಾಯಣೋ ನರಹ ಅಂತ. ಸುಪ್ರಸಾದ, ಸುಪ್ರಸಾದ ಅಂತಂದರೆ ಉತ್ತಮ ಅನುಗ್ರಹ ಮಾಡುವಂಥವನು ಅಂತ. ಉತ್ತಮ ಅನುಗ್ರಹ ಅಂತಂದರೆ ನಮಗೆ ಎಲ್ಲರೂ ಅನುಗ್ರಹ ಮಾಡಿ, ನಮಗಿಂತ ಹಿರಿಯರೆಲ್ಲರೂ ಕೂಡ ಅನುಗ್ರಹ ಮಾಡೇ ಮಾಡ್ತಾರೆ. ಆದರೆ ಪರಮಾತ್ಮನ ಅನುಗ್ರಹ ಅದಕ್ಕಿಂತ ಡಿಫ್ರೆಂಟ್ ಆದದ್ದು. ಅವನು ಸುಪ್ರಸನ್ನ, ಸುಪ್ರಸಾದ. ಯಾಕೆಂತಂದರೆ ಉಳಿದವರು ಏನು ಅನುಗ್ರಹ ಮಾಡಿದರೂ ಕೂಡ ಅದು ಇಂದು ಇದ್ದು ನಾಳೆ ನಾಶವಾಗುವಂತಹ ಅನುಗ್ರಹ ಇರುತ್ತೆ. ಅರ್ಥಾತ್ ಯಾರೊಬ್ಬ ಸಂಪತ್ತು ಬರಲಿ ಅಂತ ಹೇಳಿದರು, ಸಂಪತ್ತು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಪರಮಾತ್ಮ ಅವನು ಕೊಡುವಂತಹ ಅನುಗ್ರಹ ಎಷ್ಟು ದೊಡ್ಡದು ಅಂದರೆ ಮೋಕ್ಷವೆಂಬಂತಹ ಅನುಗ್ರಹವನ್ನೇ ಪರಮಾತ್ಮ ಮಾಡ್ತಾನೆ. ಹಾಗಾಗಿ ಸುಪ್ರಸಾದ ಅಂತ, ಮೋಕ್ಷವೆಂಬಂತಹ ಒಳ್ಳೆಯ ಪ್ರಸಾದವನ್ನು, ಅನುಗ್ರಹವನ್ನು ಭಕ್ತರಿಗೆ ಕೊಡುವಂಥವನು ಅಂತ. ಇನ್ನೊಂದು ಪ್ರಸಿದ್ಧವಾದಂತಹ ಒಂದು ಮಾತು, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಅಂತ. ಪರಮಾತ್ಮ ನಮಗೆ ಅನುಗ್ರಹ ಮಾಡಿದು ಅಂದರೆ ಜಗತ್ತಿನಲ್ಲಿ ನಮಗೆ ಸಿಗದೇ ಇರುವಂತಹ ಒಂದು ವಸ್ತುಗಳೇ ಇಲ್ಲ, ವ್ಯಕ್ತಿಗಳೇ ಇಲ್ಲ ಅಂತ ಹೇಳ್ತಾರೆ. ಯಾವುದೂ ಅಲಭ್ಯ ಅಲ್ಲ, ಎಲ್ಲವೂ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಪರಮಾತ್ಮನ ಪ್ರಸಾದ ಅಷ್ಟು ದೊಡ್ಡ ಪ್ರಸಾದ, ಸುಪ್ರಸಾದ. ಹಾಗಾಗಿ ಅವನನ್ನು ಸುಪ್ರಸಾದ ಎಂಬುದಾಗಿ ಕರೀತಾ ಇದ್ದಾರೆ. ಇನ್ನೊಂದು ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳುವಂತೆ ನಿಜವಾಗಿಯೂ ಪ್ರಸಾದ ಅಂದರೆ ಮನಃಪ್ರಸಾದ, ಮನಸ್ಸು ಪ್ರಸನ್ನವಾಗಿರುವುದು. ಮನಸ್ಸಿನಲ್ಲಿ ಅನೇಕ ರೀತಿಯಾದ ಗೊಂದಲಗಳು, ರಾಗ ದ್ವೇಷ ಎಲ್ಲವೂ ಕೂಡ ಇದ್ದು ಬಿಟ್ಟರೆ ಯಾವ ಕಡೆಯೂ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುಪ್ರಸಾದ ನಮ್ಮ ಮನಸ್ಸನ್ನು ಪ್ರಸನ್ನವಾಗಿ ಮಾಡುವಂತೆ, ಮನಸ್ಸಿನಲ್ಲಿ ಇರುವಂತಹ ಕೊಳೆಗಳನ್ನು, ರಾಗದ್ವೇಷಾದಿಗಳನ್ನು ಕಳೆದು ಮನಸ್ಸನ್ನು ಶುದ್ಧ ಮಾಡುವಂಥವನು ಪರಮಾತ್ಮ ಅಂತ ಅವನನ್ನು ಸುಪ್ರಸಾದ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ ಪ್ರಸನ್ನಾತ್ಮ. ಹಿಂದೆ ನಾನು ಅನೇಕ ಸಲ ಹೇಳಿದಂತೆ ಒಬ್ಬ ವ್ಯಕ್ತಿ ನಮಗೇನಾದರೂ ಕೊಡಬೇಕು ಅಂದರೆ ಅದು ಅವನ ಹತ್ರ ಇರಬೇಕು, ಇಲ್ಲದೆ ಹೋದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರಮಾತ್ಮ ನಮಗೆಲ್ಲರಿಗೂ ಕೂಡ ಪ್ರಸನ್ನ ಮನಸ್ಸನ್ನು ಕೊಡಬೇಕಾಗಿದ್ದರೆ ಅವನೇನಾಗಿರಬೇಕು, ಅವನ ಮನಸ್ಸು ಪ್ರಸನ್ನವಾಗಿರಬೇಕು. ಹಾಗಾಗಿ ಅವನು ಪ್ರಸನ್ನ ಆತ್ಮ, ನಿರಂತರವಾಗಿ ಪ್ರಸನ್ನ ಸ್ವರೂಪಿಯಾಗಿ ಇರುವಂಥವನು ಪರಮಾತ್ಮ. ಅವನನ್ನು ಪ್ರಸನ್ನ ಎಂಬುದಾಗಿ ಕರೀತಾ ಇದ್ದಾರೆ. ಇದರಲ್ಲೂ ಕೂಡ ಕೇಳ್ತೇವೆ ನಾವು ದ್ವಾದಶ ಸ್ತೋತ್ರದಲ್ಲಿ, ಪೂರ್ಣಾನನ್ಯ ಸುಖೋದ್ಭಾಸಿ ಮಂದಸ್ಮಿತ ಮದೀಶಿದು ಗೋವಿಂದಸ್ಯ ಸದಾ ಚಿಂತ್ಯಂ ನಿತ್ಯಾನಂದ ಫಲಪ್ರದಂ ಅಂತ. ಪರಮಾತ್ಮನ ಮುಖ ಹೇಗಿತ್ತು ಅಂತಂದರೆ ಅಲ್ಲಿ ಹೇಳ್ತಾರೆ, ಪರಮಾತ್ಮನ ಮುಖದಲ್ಲಿರುವಂತಹ ಮಂದಹಾಸ ಹೇಗಿತ್ತು ಅಂತಂದರೆ ಪೂರ್ಣ ಅನನ್ಯ ಸುಖೋದ್ಭಾಸಿ, ನಿರಂತರವಾದಂತಹ ಪರಿಪೂರ್ಣವಾದಂತಹ ಸುಖ ಅವನಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅವನು ಮಂದಸ್ಮಿತ, ಯಾವಾಗಲೂ ಕೂಡ ಅವನ ಮುಖದಲ್ಲಿ ಮಂದಸ್ಮಿತ ಅನ್ನೋದಿರುತ್ತೆ ಅಂತೆ. ಮಂದಹಾಸ ಇಲ್ಲದೇ ಇರುವಂತಹ ಕ್ಷಣವೇ ಇಲ್ಲ, ನಿರಂತರವಾಗಿ ಪರಮಾತ್ಮನ ಮಂದಹಾಸ ಇರುತ್ತೆ. ಆ ರೀತಿಯಾಗಿ ಮುಖದಲ್ಲಿ ಮಂದಹಾಸ ಇರಬೇಕು ಅಂದರೆ ಮನಸ್ಸು ಶಾಂತವಾಗಿರಬೇಕು. ಮನಸ್ಸಿನಲ್ಲಿ ಏನೋ ಗೊಂದಲಗಳಿದ್ಬಿಟ್ರೆ 1 ನಿಮಿಷ 2 ನಿಮಿಷ ನಾವು ಫೇಕ್ ಸ್ಮೈಲ್ ಕೊಡ್ಬೋದು, ಆದರೆ ನಿರಂತರವಾಗಿ ಮುಖದಲ್ಲಿ ಮಂದಹಾಸ ಇರಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ಎಂಥವನು, ಪ್ರಸನ್ನ ಆತ್ಮ, ಪರಿಶುದ್ಧವಾದಂಥ ಮನಸ್ಸಿರುವಂಥವನು ಅಂತ. ಯಾರ ಮೇಲೆಯೂ ದ್ವೇಷ ಮಾಡೋಲ್ಲ ಪರಮಾತ್ಮ. ಪರಮಾತ್ಮನ ದ್ವೇಷ ಮಾಡುವಂಥವ್ರು ಇರ್ತಾರೆ, ಆದರೆ ಅವರು ಪರಮಾತ್ಮನ ದ್ವೇಷ ಮಾಡ್ತಾರೆ ಅಂತ ಪರಮಾತ್ಮನ ದ್ವೇಷ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವನು ಪ್ರಸನ್ನ ಆತ್ಮ, ಯಾವುದೇ ರೀತಿಯಾದಂತಹ ಮನಸ್ಸಿನ ದೋಷಗಳು ಇಲ್ಲದೇ ಇರುವಂಥವನು ಅಂತ ಕರೀತಾ ಇದ್ದಾರೆ. ಮುಂದೆ ವಿಶ್ವಧೃಕ್ ಅಂತ. ವಿಶ್ವಧೃಕ್ ಅಂತಂದರೆ ಇಡೀ ವಿಶ್ವವನ್ನು ಧೃಕ್ ಎತ್ತಿ ಹಿಡಿದಂಥವನು ಪರಮಾತ್ಮ. ಹಾಗಾಗಿ ಅವನನ್ನು ವಿಶ್ವಧೃಕ್ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ ವಿಶ್ವಭುಕ್, ಬರೀ ಎತ್ತುಕೊಂಡದ್ದು ಮಾತ್ರ ಅಲ್ಲ, ಹಿಂದೆ ಕೇಳಿದಂತೆ ಕೊನೆಗೆ ಇಡೀ ಜಗತ್ತನ್ನೇ ಭುಕ್, ತಿನ್ನುವಂಥವನು, ಸಂಹಾರ ಮಾಡುವಂಥವನು ಅಂತ
ಪರಮಾತ್ಮ ವಿಶ್ವಭುಕ್ ಎಂಬುದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಬ್ರಹ್ಮಸೂತ್ರದಲ್ಲೂ ಕೂಡ ಬರುವಂತೆ ಅತ್ತ ಚರಾಚರ ಗ್ರಹಣಾತ್ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಪರಮಾತ್ಮ ಎಲ್ಲವನ್ನು, ಜಡವನ್ನು ಮತ್ತು ಇದನ್ನು, ಜೀವನನ್ನು ಎಲ್ಲವನ್ನು ಕೂಡ ಕೊನೆಗೇನು ಮಾಡ್ತಾರೆ, ಸಂಹಾರ ಮಾಡಿ ಹಾಕಿಬಿಡ್ತಾನೆ. ಹಾಗಾಗಿ ಪರಮಾತ್ಮನನ್ನು ವಿಶ್ವಭುಕ್ ಎಂಬುದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಜೀವರಲ್ಲಿ ವಿಶ್ವ ಅಂತಂದರೆ ಮುಖ್ಯ ಪ್ರಾಣದೇವರಿಗೆ ವಿಶ್ವ ಅಂತ ಕರೀತಾ ಇದ್ದಾರೆ. ಆ ವಿಶ್ವನನ್ನು ಕೂಡ ಕೊನೆಗೆ ತಿನ್ನುವಂಥವನು, ಸಂಹಾರ ಮಾಡುವಂಥವನು ಯಾರು? ಪರಮಾತ್ಮ. ಹಾಗಾಗಿ ಅವನನ್ನು ವಿಶ್ವಭುಕ್ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಭುಕ್ ಎನ್ನುವಂಥ ಶಬ್ದಕ್ಕೆ ಭುಜ ಪರಿಪಾಲನ ಅಭ್ಯವಹಾರಯೋ ಅಂತ ಧಾತು, ರಕ್ಷಣೆ ಮಾಡುವುದು ಅಂತ. ವಿಶ್ವವನ್ನು ರಕ್ಷಣೆ ಮಾಡುವಂಥವನು ಪರಮಾತ್ಮ, ಕೊನೆಗೆ ಅದನ್ನು ಸಂಹಾರ ಮಾಡುವಂಥವನು ಪರಮಾತ್ಮ. ಮುಖ್ಯ ಪ್ರಾಣದೇವರನ್ನು ಸಂಹಾರ ಮಾಡುವವನು ಅವನೇ, ರಕ್ಷಣೆ ಮಾಡುವವನು ಅವನೇ. ಈ ರೀತಿಯಾಗಿ ಇಡೀ ಬ್ರಹ್ಮಾಂಡವನ್ನು, ಜಗತ್ತನ್ನು ರಕ್ಷಣೆ ಮಾಡುವುದು ಮತ್ತು ಸಂಹಾರ ಮಾಡುವುದು ಅಂತ ಈ ವಿಶ್ವಭುಕ್ ಎಂಬುದಾಗಿ ಕರೆಸ್ಕೊಳ್ತಾನೆ. ಮುಂದೆ ವಿಭುಹು ಅಂತ. ವಿಭುಹು ಅಂತಂದರೆ ಸರ್ವಸಮರ್ಥ ಅಂತ. ಪರಮಾತ್ಮನನ್ನು ಅನೇಕ ಕಡೆ ಶಾಸ್ತ್ರದಲ್ಲಿ ವಿಭುಹು ಎಂಬುದಾಗಿ ಕರೀತಾ ಇದ್ದಾರೆ. ಅಂದರೆ ಸರ್ವಸಮರ್ಥ, ಯಾವುದನ್ನು ಕೂಡ ಮಾಡಲಿಕ್ಕೆ ಅವನಿಗೆ ಕೆಪಾಸಿಟಿ ಇಲ್ಲ ಅಂತ ಇಲ್ಲ, ಎಲ್ಲವನ್ನು ಕೂಡ ತಕ್ಷಣದಲ್ಲಿ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಅವನನ್ನು ವಿಭುಹು ಅಂತ ಕರೀತಾರೆ. ಅದೇ ರೀತಿಯಾಗಿ ಸರ್ವವ್ಯಾಪ್ತ, ಎಲ್ಲ ಕಡೆ ವ್ಯಾಪ್ತನಾಗಿರ್ತಾನೆ ಪರಮಾತ್ಮ ಅಂತ ಅವನನ್ನು ವಿಭುಹು ಅಂತ ಕರೀತಾ ಇದ್ದಾರೆ. ಮುಂದೆ ಸತ್ಕರ್ತ ಅಂತ. ಸತ್ಕರ್ತ ಶಬ್ದಕ್ಕೆ ಅರ್ಥ ಸ್ವತಂತ್ರ ಕರ್ತ ಅಂತ. ನಾವು ಕರ್ತೃಗಳು, ನಾವೊಂದೇನು ಕೆಲಸ ಮಾಡ್ತೇವೆ, ನಾವು ಪ್ರವಚನ ಮಾಡ್ತಾ ಇದ್ದೇನೆ, ನೀವೆಲ್ಲ ಕೇಳ್ತಾ ಇದ್ದೀರಿ, ಇದೆಲ್ಲವನ್ನು ಕೂಡ ಕಾರ್ಯವೇ, ನಾವು ಕರ್ತೃಗಳು. ಆದರೆ ನಾವ್ಯಾರೂ ಕೂಡ ಸತ್ಕರ್ತೃಗಳು ಅಲ್ಲ. ಸತ್ಕರ್ತೃ ಅಂದರೆ ಸ್ವತಂತ್ರ ಕರ್ತ ಅಂತ. ಪರಮಾತ್ಮ ಮಾತ್ರ ಏನಾಗಿದ್ದಾನೆ, ಸ್ವತಂತ್ರ ಕರ್ತೃವಾಗಿದ್ದಾನೆ. ಹಾಗಾಗಿ ಪರಮಾತ್ಮನನ್ನು ಸತ್ಕರ್ತ ಅಂತ ಕರೀತಾರೆ. ಗೀತಾ ತಾತ್ಪರ್ಯದಲ್ಲೂ ಕೂಡ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಹರಿಸ್ವಭಾವತ ಕರ್ತ ಸರ್ವಮನ್ಯ ತದೀರಿತಂ ಅಂತ. ಪರಮಾತ್ಮನೊಬ್ಬನೇ ಸ್ವತಂತ್ರ ಕರ್ತೃ, ಉಳಿದ ಎಲ್ಲರೂ ಕೂಡ ಅವನ ಈರಿತದಂತೆ, ಅವನ ಮಾತಿನಂತೆ ಕೆಲಸ ಮಾಡ್ತಾ ಹೋಗ್ತಾರೆ. ಹೇಗೆ ಅಂತಂದರೆ ಅಲ್ಲಿ ಹೇಳ್ತಾರೆ, ಯಥಾ ಪಿತ್ರಾದತ್ತಂ ಪಾಲಕತ್ವಂ ರಾಜಪುತ್ರಾಣಾಮೇಯೋ ಪರಮಾತ್ಮ ದತ್ತಂ ಅಂತ. ಒಬ್ಬ ತಂದೆ ಏನು ಮಾಡ್ತಾನೆ, ನೀನು ರಾಜ್ಯಭಾರ ಮಾಡುವಂತ ತನ್ನ ಮಕ್ಕಳಿಗೆ ರಾಜ್ಯಭಾರದ ಜವಾಬ್ದಾರಿ ಕೊಡ್ತಾನೆ. ಅವರೇನು ಮಾಡ್ತಾರೆ, ರಾಜ್ಯಭಾರ ಮಾಡ್ತಾ ಹೋಗ್ತಾರೆ, ತಂದೆಯ ಅಪ್ಪಣೆಯಂತೆ. ಹಾಗೆ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಮಕ್ಕಳು, ಪರಮಾತ್ಮ ಹೇಳಿದಂತೆ ಜೀವನವನ್ನು ಮಾಡುವಂಥವರು ಅಂತ ಪರಮಾತ್ಮನನ್ನು ಸತ್ಕರ್ತ ಎಂಬುದಾಗಿ ಕರೀತಾ ಇದ್ದಾರೆ. ಮುಂದೆ ಸತ್ಕೃತಿ ಅಂತ. ಸತ್ಕೃತಿ ಶಬ್ದಕ್ಕೆ ಅರ್ಥ ಪರಮಾತ್ಮನ ಪ್ರತಿಯೊಂದು ಕೃತಿಗಳು, ಕೆಲಸಗಳು ಕೂಡ ಸತ್ಕೃತಿ, ಉತ್ತಮವಾದಂತಹ ಕೃತಿ. ಅದು ಒಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡಿದರೂ ಕೂಡ ಪರಮಾತ್ಮ ಅದರಿಂದಾಗಿ ಜಗತ್ತಿಗೆ ಒಳ್ಳೆಯದಾಗುತ್ತೆ. ಹೀಗೆ ಪರಮಾತ್ಮನ ಪ್ರತಿಯೊಂದು ಕಾರ್ಯಗಳು ಕೂಡ ಸತ್ಕೃತಿ, ಉತ್ತಮವಾದಂಥ ಕೃತಿಗಳು ಅಂತ. ಇನ್ನೊಂದು ಕೃತಿ ಶಬ್ದಕ್ಕೆ ಇಂದು ಪ್ರಸಿದ್ಧವಾದಂತಹ ಅರ್ಥ ಗ್ರಂಥ, ಶಾಸ್ತ್ರ ಅಂತ ಅರ್ಥ. ಪರಮಾತ್ಮ ಕೃತಿಯಂತಹದ್ದು ಮೂಲ ರಾಮಾಯಣ. ಇವತ್ತು ನಮಗೆ ಅದು ಸಿಗೋದೇ ಇಲ್ಲ. ಎಷ್ಟು ವಿಸ್ತಾರವಾಗಿದೆಯೇ, ಶತಕೋಟಿ ಪ್ರವಿಸ್ತರಂ ಅಂತ ಹೇಳ್ತಾನೆ. 100 ಕೋಟಿ ಶ್ಲೋಕ. ಇವತ್ತು ನಮಗೆ ಸಿಗುವಂತಹ ರಾಮಾಯಣ ಕೇವಲ 24,000 ಶ್ಲೋಕ. ಆ 24,000 ಶ್ಲೋಕಕ್ಕೆ 10 ವಾಲ್ಯೂಮ್ ಪುಸ್ತಕ ಆಗ್ತವೆ. ನೀವು 100 ಕೋಟಿ ಶ್ಲೋಕ ಅಂದರೆ ಅದು ನಾವು ಊಹೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟು ವಿಸ್ತಾರವಾದಂತಹ ಮೂಲ ರಾಮಾಯಣ ಕೃತಿ, ಸತ್ಕೃತಿ, ಅದನ್ನು ರಚನೆ ಮಾಡಿದಂಥವನು ಪರಮಾತ್ಮ ಅಂತ. ಹಾಗೆ ಪ್ರಸಿದ್ಧವಾದಂಥ 18 ಪುರಾಣಗಳು, ಭಾಗವತ ಪುರಾಣ, ಸ್ಕಂದ ಪುರಾಣ, ಭವಿಷ್ಯತ್ ಪುರಾಣ ಮುಂತಾದಂತಹ ಕೃತಿಗಳನ್ನು ಕೊಟ್ಟಂಥವನು. ಮತ್ತು ವೇದಕ್ಕಿಂತಲೂ ಉತ್ತಮವಾದಂತಹ ಮಹಾಭಾರತ ಎನ್ನುವಂಥ ಕೃತಿಯನ್ನು ಕೊಟ್ಟಂಥವನು, ಪಂಚರಾತ್ರವನ್ನು ಕೊಟ್ಟಂಥವನು ಪರಮಾತ್ಮ. ಹೀಗೆ ಅನೇಕ ಕೃತಿಗಳನ್ನು ಪರಮಾತ್ಮ ನಮಗೆ ನೀಡಿದ್ದಾನೆ. ಹಾಗಾಗಿ ಪರಮಾತ್ಮನನ್ನು ಸತ್ಕೃತಿ, ಉತ್ತಮವಾದಂತಹ ಕೃತಿಗಳನ್ನು, ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾನೆ ಅಂತ ಅವನನ್ನು ಆ ರೀತಿಯಾಗಿ ಕರೀತಾ ಇದ್ದಾರೆ. ಮುಂದೆ ಸಾಧು ಅಂತ. ಸಾಧು ಶಬ್ದಕ್ಕೆ ಅರ್ಥ ಅತ್ಯಂತ ಸಜ್ಜನ ಅಂತ. ಇನ್ನೊಬ್ಬರಿಗೆ ಹಿಂಸೆ ಮಾಡುವಂಥವನು ಅಲ್ಲ. ಹಾಗಾಗಿ ಪರಮಾತ್ಮ ಸಾಧು ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನು ಸಾಧು ಅಂತಂದರೆ ಛಾಂದೋಗ್ಯೋಪನಿಷತ್ತಿಗೆ ಭಾಷ್ಯ ಬರಬೇಕಾದ್ರೆ ಅಲ್ಲಿ ಆಚಾರ್ಯರು ಹೇಳ್ತಾರೆ ಪರಮಾತ್ಮ ಸಾಧು ಅಂತ ಕರೆಸ್ಕೊಳ್ತಾನೆ ಅಂತ. ಯಾಕೆಂದರೆ ಸಾರತ್ವೇನ ಧಾರ್ಯ ಅವಧಾರ್ಯ ಇತಿ ಯಾವತ್ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅಂದರೆ
ಪರಮಾತ್ಮನನ್ನು ನಾವೇನಂತ ಚಿಂತನೆ ಮಾಡಬೇಕು, ಅವರನ್ನು ಸಾರ ಅಂತ ಚಿಂತನೆ ಮಾಡಬೇಕು ಅಂತ. ಅಂದರೆ ಇಡೀ ಜಗತ್ತಿನಲ್ಲಿ ಏನಿಲ್ಲ, ಈ ಜಗತ್ತು ಅಸಾರ, ಇದರಲ್ಲಿ ಏನು ಸಾರ ಅನ್ನೋದಿಲ್ಲ, ಏನು ವ್ಯರ್ಥ. ಇದು ಪರಮಾತ್ಮನೊಬ್ಬನೇ ಸಾರ. ಆ ಪರಮಾತ್ಮನನ್ನು ತಿಳಿದಾಗ ಮಾತ್ರ ನಮಗೇನಾಗುತ್ತೆ, ನಮ್ಮ ಉದ್ಧಾರ ಅನ್ನೋದಾಗುತ್ತೆ. ಹಾಗಾಗಿ ಪರಮಾತ್ಮನಲ್ಲಿ ಆಚಾರ್ಯರು ಸಾಧು ಅಂತ ಕರೀತಾರೆ. ಸಾರ ಅಂತ ಅವನನ್ನು ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಅವನು ಸಾಧು ಅಂತ ಹೇಳ್ತಾರೆ. ಸಾರತ್ವೇನ ಧಾರ್ಯ ಇತಿ ಸಾಧು ಅಂತ. ಹೀಗೆ ಪರಮಾತ್ಮ ಸಾಧು ಅಂತ ಪ್ರಖ್ಯಾತನಾಗಿದ್ದಾನೆ. ಅದೇ ರೀತಿಯಾಗಿ ಜನ್ಹುಹು ಅಂತ. ಜನ್ಹುಹು ಶಬ್ದಕ್ಕೆ ಅರ್ಥ ಜಹಾತಿ ನಿತ್ಯಂ ಇತಿ ಜನ್ಹುಹು ಅಂತ. ಜಹಾತಿ ಅಂದರೆ ಬಿಡುವುದು, ನಿತ್ಯ ಬಿಡುವುದು ಅಂತ. ಏನು ನಿತ್ಯ ಬಿಡುವುದು? ದೋಷಗಳನ್ನು ಪರಮಾತ್ಮ ನಿತ್ಯದಲ್ಲಿಯೂ ಬಿಟ್ಟಿದ್ದಾನೆ ಅಂತ. ಪರಮಾತ್ಮನಿಗೆ ದೋಷದ ಸ್ಪರ್ಶ ಅದು ಮೂಲ ರೂಪದಲ್ಲಿಯೂ ಇಲ್ಲ, ಅವತಾರ ರೂಪದಲ್ಲಿಯೂ ಇಲ್ಲ, ಎಲ್ಲೂ ಕೂಡ ಇಲ್ಲ. ಹಾಗಾಗಿ ಪರಮಾತ್ಮ ಜನ್ಹುಹು ಎಂಬುದಾಗಿ ಕರೆಸ್ಕೊಳ್ತಾನೆ. ಇನ್ನೊಂದು ನಾವು ಭಾಗವತದಲ್ಲಿ ಎಲ್ಲ ಕೇಳುವಂತೆ ಜನ್ಹು ಅಂತ ಒಬ್ಬ ಋಷಿ. ಆ ಜನ್ಹು ಎನ್ನುವಂಥ ಋಷಿ ಗಂಗೆಯನ್ನೇ ಕುಡಿದು ಕೊನೆಗೆ ತನ್ನ ಕಿವಿಯ ಮೂಲಕ ಗಂಗೆಯನ್ನು ಬಿಟ್ಟ. ಹಾಗಾಗಿ ಗಂಗೆಗೆ ಇವತ್ತು ನಾವು ಜಾಹ್ನವಿ ಅಂತ ಕರಿತಾ ಇದ್ದೇವೆ. ಹೀಗೆ ಆ ಜನ್ಹು ಋಷಿಗಳಲ್ಲಿ ಅಂತರ್ಯಾಮಿಯಾಗಿರುವಂಥವನು ಮತ್ತು ಆ ಕೆಲಸವನ್ನು ಮಾಡಿಸಿದಂಥವನು ಪರಮಾತ್ಮ. ಜನ್ಹು ಋಷಿಗಳಿಗೆ ಆ ಖ್ಯಾತಿ ಬರುವಂತೆ ಮಾಡಿದಂಥವನು ಪರಮಾತ್ಮ ಅಂತ ಪರಮಾತ್ಮನನ್ನು ಜನ್ಹುಹು ಎಂಬುದಾಗಿ ಕರಿತಾ ಇದ್ದಾರೆ. ಮುಂದೆ ನಾರಾಯಣ ಅಂತ. ನಾರಾಯಣ ಅಂತ ಪರಮಾತ್ಮನ ಅತ್ಯಂತ ಪ್ರಸಿದ್ಧವಾದಂತಹ ನಾಮ. ಆಚಾರ್ಯರಂತೂ ಅನೇಕ ಕಡೆ ನಾರಾಯಣ ನಾರಾಯಣ ಅಂತ ಎಲ್ಲ ಕಡೆ ಭಾಗವತದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅನೇಕ ಕಡೆ ಆಚಾರ್ಯರು ಪರಮಾತ್ಮನನ್ನು ನಾರಾಯಣ ಅಂತ ಕರೀತಾರೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಆಸೀದುದಾರ ಗುಣವಾರಿಧಿರ ಪ್ರಮೇಯೋ ನಾರಾಯಣ ಪ್ರಥಮ ಪರಮಾತ್ಸೈಕ ಅಂತ ಅಲ್ಲೂ ನಾರಾಯಣ ಅಂತ ಕರೀತಾರೆ. ಹೀಗೆ ಆಚಾರ್ಯರು ಮಾತ್ರ ಅಲ್ಲ, ಎಲ್ಲ ಗ್ರಂಥಕಾರರಾಗಲಿ ಎಲ್ಲ ಪೂರ್ವಜ್ಞಾನಿಗಳಾಗಲಿ ಪರಮಾತ್ಮನ ಹೆಚ್ಚಾಗಿ ಕರೆಯುವುದು ನಾರಾಯಣ ಅಂತ. ಪರಮಾತ್ಮ ಯಾಕೆ ನಾರಾಯಣ ಅಂತಂದರೆ, ಅರ ಅಂತಂದರೆ ದೋಷ, ಅರ ಅಂತಂದರೆ ದೋಷ, ಅಯನ ಅಂತಂದರೆ ಆಶ್ರಯ. ಯಾರಲ್ಲಿ ದೋಷ ಇದೆಯೋ ಅವನು ಅರಾಯಣ. ನಾವೆಲ್ಲರೂ ಕೂಡ ಯಾರು? ಅರಾಯಣರು. ಪರಮಾತ್ಮ ಎಂಥವನು ನಾರಾಯಣ. ಅವನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ. ಹಾಗಾಗಿ ಪರಮಾತ್ಮನನ್ನು ನಾರಾಯಣ ಎಂಬುದಾಗಿ ಕರೀತಾ ಇದ್ದಾರೆ. ವಾಸ್ತವಿಕವಾಗಿ ನಾರಾಯಣ ಶಬ್ದಕ್ಕೆ ನೂರಾರು ಅರ್ಥಗಳಿದ್ದಾವೆ. ಕೆಲವು ಅರ್ಥಗಳನ್ನು ನೋಡೋಣ. ಇನ್ನೊಂದು ನಾರಾಯಣ ಅಂತಂದರೆ ಗುಣಪರಿಪೂರ್ಣ ಅಂತ. ದೋಷ ಇಲ್ಲಾಂದರೆ ಅರ್ಥ ಏನು? ಗುಣಪರಿಪೂರ್ಣ ಎಂಬುದಾಗಿ ಅರ್ಥ. ಹಾಗಾಗಿ ಪರಮಾತ್ಮನನ್ನು ನಾರಾಯಣ ಎಂಬ ಶಬ್ದದಿಂದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ನಾರ ಅಂತಂದರೆ, ಅರ ಅಂತಂದರೆ ಮತ್ತೆ ದೋಷ. ನಾರ ಅಂದರೆ ಯಾರಿಗೆ ದೋಷ ಇಲ್ಲವೋ ಅವರು. ಯಾರಿಗೆ ದೋಷ ಇಲ್ಲ? ಪರಮಾತ್ಮನಿಗೆ ದೋಷ ಇಲ್ಲ, ಅದೆಲ್ಲ ಸರಿ. ಮುಕ್ತರಾದ ಮೇಲೆ ಜೀವಿಗಳಲ್ಲಿ ದೋಷ ಇರೋದಿಲ್ಲ, ಅವರು ಪರಿಶುದ್ಧರಾಗಿ ಇರ್ತಾರೆ. ಹಾಗಾಗಿ ನಾರರು ಅಂತಂದರೆ ಮುಕ್ತರಾದಂತಹ ಜೀವಿಗಳು, ಅವರಿಗೂ ಅಯನ ಆಶ್ರಯನಾದಂಥವನು ಅಂತ. ಅರ್ಥಾತ್ ಪರಮಾತ್ಮ ಇಲ್ಲಿ ಮಾತ್ರ ನಮಗೆ ಆಶ್ರಯ ಅಲ್ಲ, ಮುಕ್ತರಾದ ಮೇಲೂ ಕೂಡ, ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಪರಮಾತ್ಮ ಜೀವಿಗಳಿಗೆ ಆಶ್ರಯನಾಗಿರ್ತಾನೆ. ಅವರಿಗೆ ಅನುಗ್ರಹವನ್ನು ಅಲ್ಲಿ ಮಾಡ್ತಾ ಇರ್ತಾನೆ, ಅವರಿಗೆ ನಿಯಾಮಕನಾಗಿರ್ತಾನೆ. ಹಾಗಾಗಿ ನಾರಾಯಣ ಅಂತಂದರೆ ಮುಕ್ತರಾದಂತಹ ಜೀವಿಗಳಿಗೆ ಆಶ್ರಯನಾದಂಥವನು ಎಂಬುದಾಗಿ ಪರಮಾತ್ಮನನ್ನು ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಅನುವ್ಯಾಖ್ಯಾನದಲ್ಲಿ ಪ್ರಾರಂಭದಲ್ಲಿ ಆಚಾರ್ಯರು ಹೇಳ್ತಾರೆ, ಗುಣ ನಾರ ಇತಿ ಜ್ಞೇಯ ತದ್ವಾನ್ ನಾರಾಯಣ ಸ್ಮೃತಃ ಎಂಬುದಾಗಿ ಆಚಾರ್ಯರು ಒಂದು ಅರ್ಥವನ್ನು ಹೇಳ್ತಾರೆ. ನಾರ ಅಂದರೆ ಗುಣಗಳು, ಅವುಗಳು ಇರುವಂಥವನು ನಾರಾಯಣ ಅಂತ ಆಚಾರ್ಯರು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ತತ್ವದೀಪಿಕಾ ಅಂತ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿರುವಂತಹ ದೊಡ್ಡ ಗ್ರಂಥ. ದೊಡ್ಡ ಗ್ರಂಥ ಅಂದರೆ ಸಾಕ್ಷಾತ್ ಆಚಾರ್ಯರೇ ಅವರಿಗೆ ಆಜ್ಞೆ ಮಾಡ್ತಾರೆ ಅಂತೆ. ನಾವೆಲ್ಲ ಕೇಳ್ತೇವೆ, ಸುಮಧ್ವಿಜಯದಲ್ಲಿ ಅವರ ಜೊತೆಗೆ ವಾದ ಮಾಡಿದರು ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯ. ಕೊನೆಗೆ ಸೋತು ಶಿಷ್ಯರಾದರು. ಕೊನೆಗೆ ಅವರಿಗೆ ಹೇಳ್ತಾರೆ, ನೀವು ಏನು ಮಾಡಿ ತತ್ವಪ್ರದೀಪ ಎನ್ನುವಂತಹ ಒಂದು ಉತ್ತಮವಾದ ಗ್ರಂಥವನ್ನು ರಚನೆ ಮಾಡಿ ಎಂಬುದಾಗಿ ಅವರಿಗೆ ಆಜ್ಞೆ ಮಾಡ್ತಾರೆ. ಕೊನೆಗೆ ಬರೆದು ಅವರು ಅದನ್ನು ಆಚಾರ್ಯರಿಗೆ ಸಮರ್ಪಣೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ. ವಾಸ್ತವಿಕವಾಗಿ ಅತ್ಯಂತ ಕ್ಲಿಷ್ಟವಾದಂತಹ ಗ್ರಂಥ. ಇವತ್ತು ಆ ಗ್ರಂಥವನ್ನು ಯಾರೂ ಅಧ್ಯಯನವೇ ಮಾಡೋದಿಲ್ಲ, ಯಾಕೆಂದರೆ ಅದು ಅರ್ಥವೇ ಆಗದೇ ಇರುವಷ್ಟು ಅತ್ಯಂತ ಕ್ಲಿಷ್ಟವಾದಂತಹ ಗ್ರಂಥ. ಆ ಗ್ರಂಥದಲ್ಲಿ ಪಂಡಿತಾಚಾರ್ಯರು ಹೇಳ್ತಾರೆ,
ನಾರಂ ಚೇತನ ವಿಶೇಷ ಸಂಬಂಧಿತ್ವಾತ್ ಅಜ್ಞಾನಂ ತೇನ ನಾರಾಯಣ ಸಂಬಂಧಿತ್ವ ಜ್ಞಾನಂ ತೇನ ನಾರಾಯಣ ಈಯತೆ ಇತಿ ನಾರಾಯಣ ಅಂತ ಅಲ್ಲಿ ಪಂಡಿತಾಚಾರ್ಯ ಹೇಳ್ತಾರೆ. ನಾರ ಅಂತಂದರೆ ಜ್ಞಾನ ಅಂತ ಅರ್ಥ. ನರ ಅಂದರೆ ಯಾರು? ನಾವು ಮನುಷ್ಯರು. ಜ್ಞಾನ ಯಾರಿಗಿರುತ್ತೆ? ಮನುಷ್ಯರಿಗಿರುತ್ತೆ. ಉಳಿದ ಎತ್ತಿಗೆ ನಾಯಿಗೆ ಜ್ಞಾನ ಇರೋದಿಲ್ಲ. ಹಾಗಾಗಿ ನರ ಅಂದರೆ ಮನುಷ್ಯರು, ನಾರ ಅಂದರೆ ಮನುಷ್ಯರಿಗೆ ಇರುವಂಥದ್ದು ಜ್ಞಾನ. ಆ ಜ್ಞಾನದಿಂದಾಗಿ ಪರಮಾತ್ಮನನ್ನು ನಾವು ತಿಳಿಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮ ನಾರಾಯಣ ಅಂತ ಕರೆಸ್ಕೊಳ್ತಾನೆ ಅಂತ ನಾವು ಅಣುಭಾಷ್ಯದಲ್ಲೂ ಕೂಡ ಕೇಳುವಂತೆ ಜ್ಞಾನೇನೇಯೋ ಪರಂಪದಂ ಅಂತ ಜ್ಞಾನದಿಂದಲೇ ಪರಮಾತ್ಮನ ತಿಳಿಲಿಕ್ಕೆ ಸಾಧ್ಯ, ಅವನನ್ನು ಹೊಂದಲಿಕ್ಕೂ ಕೂಡ ಸಾಧ್ಯ ಅಂತ ಪರಮಾತ್ಮನನ್ನು ನಾರಾಯಣ ಎಂಬುದಾಗಿ ಕರೀತಾ ಇದ್ದಾರೆ. ಇನ್ನು ನಾರ ಅಂತಂದರೆ ನೀರು ಅಂತ ಹೇಳ್ತಾರೆ. ಪರಮಾತ್ಮನನ್ನ ನಾರಾಯಣ ಅಂತ ಕರೆದರೂ ಒಂದೇ, ನೀರಾಯಣ ಅಂತ ಕರೆದರೂ ಒಂದೇ. ಯಾಕೆಂದರೆ ಸಂಸ್ಕೃತದಲ್ಲಿ ನೀರು ಅನ್ನೋದಕ್ಕೆ ನೀರಿಗೆ ನೀರ ಅಂತ ಕೂಡ ಕರೀತಾರೆ, ನಾರ ಅಂತ ಕೂಡ ಕರೀತಾರೆ. ಹಾಗಾಗಿ ಯಾರಿಗೆ ನೀರು ಅಯನ ಆಶ್ರಯವಾಗಿತ್ತು ಅವನು ನಾರಾಯಣ ಅಂತ. ಅರ್ಥಾತ್ ಪ್ರಳಯಕ್ಕಿಂತ ಮುಂಚೆ ಪರಮಾತ್ಮ ಎಲ್ಲಿ ಇದ್ದ? ನೀರಿನಲ್ಲಿ ಇದ್ದ. ನೀರಿನಲ್ಲಿ ಚಿಕ್ಕ ಬಾಲಕನ ರೂಪದಲ್ಲಿ ಇದ್ದ. ಆವಾಗ ಪರಮಾತ್ಮನಿಗೆ ಯಾವುದು ಆಶ್ರಯ ಆಗಿತ್ತು? ನೀರು ಆಶ್ರಯ ಆಗಿತ್ತು. ಹಾಗಾಗಿ ಯಾರಿಗೆ ನೀರು ಆಶ್ರಯ ಆಗಿತ್ತು ಅವನು ನಾರಾಯಣ, ನೀರಿನಲ್ಲಿ ಮಲಗಿದಂಥವನು ಎಂಬುದಾಗಿ ಅದಕ್ಕೆ ಅರ್ಥ. ಇನ್ನು ನರ ಅಂತಂದರೆ ಹಿಂದೆ ಹೇಳಿದಂತೆ ಮನುಷ್ಯರು. ನಾರ ಅಂದರೆ ಮನುಷ್ಯರ ಸಮುದಾಯ. ಪರಮಾತ್ಮ ಒಬ್ಬ ಇಬ್ಬ ಮನುಷ್ಯರಿಗೆ ಮಾತ್ರ ನಿಯಾಮಕ ಅಲ್ಲ, ಇಡೀ ಮನುಷ್ಯರ ಸಮುದಾಯಕ್ಕೇನೆ ಅವನು ನಿಯಾಮಕನಾಗಿದ್ದಾನೆ ಅಂತ ಅವನನ್ನು ನಾರಾಯಣ ಅಂತ ಕರೀತಾ ಇದ್ದಾರೆ. ಹಾಗೆ ಮನುಸ್ಮೃತಿಯಲ್ಲೂ ಕೂಡ ಮನು ಹೇಳ್ತಾನೆ, ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ ತಾಯದಸ್ಯಾಯನಂ ಪೂರ್ವಂ ತೇನ ನಾರಾಯಣ ಸ್ಮೃತಃ ಅಂತ. ನಾರ ಅಂತಂದರೆ ಅಲ್ಲಿ ಜೀವಿಗಳು ಮಾಡಿದಂಥ ಸತ್ಕರ್ಮ ಅಂತ ಹೇಳ್ತಾರೆ. ನಾರ ಅಂದರೆ ನರರಿಂದ ಆದಂತಹ ಕರ್ಮಗಳು. ಆ ಕರ್ಮಗಳಿಗೂ ಆಶ್ರಯ ಯಾರು? ಪರಮಾತ್ಮ. ಹಾಗಾಗಿ ಪರಮಾತ್ಮನನ್ನು ನಾರಾಯಣ ಅಂತ ಕರೀತಾ ಇದ್ದಾರೆ. ಹೀಗೆ ಅನೇಕ ಅರ್ಥಗಳನ್ನು ಹೇಳ್ತಾ ಹೋಗ್ತಾರೆ. ಮತ್ತೆ ನರ ಅಂದರೆ ಮನುಷ್ಯರು. ನಾರ ಅಂದರೆ ಮನುಷ್ಯರಿಗೆ ನಿರಂತರವಾಗಿ ಉಪಕಾರವನ್ನು ಮಾಡಿ ಅವರನ್ನು ಅಯತಿ ಮುಂದೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವನು ಅಂತ ಪರಮಾತ್ಮನಿಗೆ ನಾರಾಯಣ ಅಂತ ಕರೀತಾ ಇದ್ದಾರೆ. ಇನ್ನು ನರ ಅಂತಂದರೆ ಮನುಷ್ಯರು. ನಾರ ಅಂದರೆ ಅವರಿಗೆ ಒಡೆಯನಾದಂಥವನು, ಸಂಬಂಧಪಟ್ಟವನು ಯಾರು? ವಾಯುದೇವರು. ಅವರಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ, ಹಾಗಾಗಿ ನಾರಾಯಣ. ಮತ್ತು ಅಯನ ಅಂದರೆ ಚಲಿಸೋದು, ಅಯಗತವು ಅಂತ ಧಾತು. ನಾರ ಅಂದರೆ ಹಿಂದೆ ಹೇಳಿದಂತೆ ನೀರು ಚಲಿಸುವಂತೆ ಮಾಡುವಂಥವನು ಅಂತ. ಇವತ್ತು ಗಂಗೆ ಆಗಲಿ ಉಳಿದ ಯಾವುದೇ ನದಿಗಳಾಗಲಿ ನಿರಂತರವಾಗಿ ಚಲಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅದರಲ್ಲಿ ಇರುವಂತಹ ಪರಮಾತ್ಮನ ವಿಶೇಷ ಸನ್ನಿಧಾನ. ಭಾಗವತದಲ್ಲಿ ಹೇಳುವಂತೆ ಗಂಗಾಂಬಸಿ ಸಹಸ್ಮೃತಃ ಅಂತ ಗಂಗೆಯ ಒಂದೊಂದು ಹನಿಗಳಲ್ಲೂ ಕೂಡ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ ಅಂತ ಹೇಳ್ತಾರೆ. ಹಾಗೆ ನದಿಗಳಲ್ಲಿ ಇದ್ದುಕೊಂಡು ಆ ನದಿಗಳು ಹರಿಯುವಂತೆ ಮಾಡುವಂಥವನು ಅಂತ ಪರಮಾತ್ಮನಿಗೆ ನಾರಾಯಣ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ನಾರಾಯಣ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಮುಂದೆ ನರಹ ಎನ್ನುವಂತಹ ಶಬ್ದ. ನರಹ ಶಬ್ದಕ್ಕೆ ಅರ್ಥ ರೀಂಕ್ಷಯೇ ಅಂತ ಧಾತು. ಅಂತಂದರೆ ನಾಶವಾಗುವುದು ಅಂತ. ಪರಮಾತ್ಮ ನರಹ ನ ರೀಯತೆ, ಯಾವತ್ತೂ ನಾಶವಾಗದೇ ಇರುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ನರಹ ಎಂಬುದಾಗಿ ಕರೀತಾ ಇದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮ ನರನಾರಾಯಣನಾಗಿ ಅವತಾರ ಮಾಡಿದಾಗ ನರನಲ್ಲಿ ವಿಶೇಷವಾಗಿ ತನ್ನ ಸನ್ನಿಧಾನ ಇಟ್ಟಂಥವನು. ಅಲ್ಲಿ ವಾಸ್ತವಿಕವಾಗಿ ನಾರಾಯಣ ರೂಪ ಮಾತ್ರ ಪರಮಾತ್ಮನ ನೇರ ಅವತಾರ. ನರನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇತ್ತು. ಹಾಗಾಗಿ ನರನಿಗೆ ಅಂತರ್ಯಾಮಿಯಾಗಿದ್ದಂಥವನು, ಅವನಿಗೆ ನಿಯಾಮಕನಾಗಿದ್ದಂಥವನು ಪರಮಾತ್ಮ ಅಂತ ನರಹ ಎಂಬುದಾಗಿ ಪರಮಾತ್ಮನನ್ನು ಕರೀತಾ ಇದ್ದಾರೆ. ಹಾಗೆ ನರಹ ಅಂದರೆ ನಾವೆಲ್ಲರೂ ಕೂಡ ನರರು, ನಮಗೆಲ್ಲರಿಗೂ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮನನ್ನು ನರಹ ಎಂಬುದಾಗಿ ಕರೀತಾ ಇದ್ದಾರೆ. ಆಮೇಲೆ ಇನ್ನೊಂದು
ನೃ ನಯೇ ಅಂತ ಧಾತು. ನರ ಅಂದರೆ ಅಲ್ಲಿ ಕರೆದುಕೊಂಡು ಹೋಗುವಂಥವನು ಅಂತ, ಎಲ್ಲ ಜೀವರನ್ನು ಕೂಡ ಮುಂದೆ ಹಿಡಿದು ಕರೆದುಕೊಂಡು ಹೋಗುವನು ಅಂತ ಪರಮಾತ್ಮನನ್ನು ನರಹ ಅಂತ ಕರೀತಾ ಇದ್ದಾರೆ. ಈ ರೀತಿಯಾಗಿ ಒಟ್ಟು 26 ಶ್ಲೋಕಗಳಲ್ಲಿ 248 ನಾಮಗಳ ಚಿಂತನೆಯಾಗಿದೆ. ಮುಂದೆ ಮತ್ತೆ 27ನೇ ಶ್ಲೋಕ ಪ್ರಾರಂಭ ಆಗುತ್ತೆ. ಆ 27ನೇ ಶ್ಲೋಕದ ಚಿಂತನೆಯನ್ನು ನಾಳೆಯ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ.